ಭಗರದ ಮನುಷ್ಯ ರಾಮರಾಯರ ಎಂದು ನಾನು ಬಂದಿರುವೆ. ಉದಯನ ಪಾತ್ರವ ಸೃಷ್ಟಿಸಿದ ಗುರೂರನನ್ನು ಗೌರವಿಸುವೆ. ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆದ ಶಕ್ತಿಯ ನೀಡೆಂದು ಕನ್ನಡ ಹುಣ್ಣುಗೆ ದೇವಿಯರು ಪೂಜಿಸುವೆ ಆರಾಧಿಸುವೆ. ಕನ್ನಡ ಹುಣ್ಣುಗೆ ದೇವಿಯರು ಪೂಜಿಸುವೆ ಆರಾಧಿಸುವೆ. ಕನ್ನಡ ಲಿಂಗಿನ ಮಾಡಿಸುವೆ ಎಂದು ಬರಿಯುತ್ತ ಮಾಡುವೆ. ಕನ್ನಡ ಹುಣ್ಣುಗೆ ದೇವಿಯರು ಪೂಜಿಸುವೆ ಆರಾಧಿಸುವೆ. ಇಂಥ ಹಾಡನ್ನ ಕೇಳಿದ್ರೆ ಯಾರಿಗೆ ತಾನೇ ಮೂಡಲ್ಲ ಬೇಕು. ಇದೇ ಮೂಡಲ್ಲೇ ನಾನು ನಿಮಗೋಸ್ಕರ ಹಾಡ್ತಿದ್ದೀನಿ ಕೇಳಿ. ನನ್ನ ಕನಸಿನಲ್ಲಿ ನಲ್ಲೆ ನೀ ಬಳಿ ಬಂದು, ನನ್ನ ಕನಸಿನಲ್ಲಿ ನಲ್ಲೆ ನೀ ಬಳಿ ಬಂದು ಬಿಸುಗುಟ್ಟಿ ನಕ್ಕಾಗ, ನೀ ನನ್ನ ಹೃದಯವನ್ನು ಕಟ್ಟಾಗ, ನಾ ನಿನ್ನ ಮನವನ್ನು ಸೋರೆಗೊಂಡಾಗ, ಇಬ್ಬರು ಪ್ರೇಮದಲ್ಲಿ ಜಾರಿ ಬಿದ್ದಾಗ, ನೀ ಕೊಡುವ ಮುತ್ತಿನ ಮತ್ತಿನಲ್ಲಿರುವಾಗ ಥಟ್ಟನೆ ಎಚ್ಚರವಾಯಿತು ಸೊಳ್ಳೆ ಕಡಿದಾಗ. ಏನಿದೆ ಇಷ್ಟೊಂದು ಸುಳ್ಳು? ಅಲ್ಲ ರೀ, ರೂಮಲ್ಲಿ ಅಷ್ಟೊಂದು ಬುಕ್ಸ್ ತಂದಿಟ್ಟಿದ್ದೀರಾ, ಓದಿದ್ದೀರಾ? ನಾನು ಅದಕ್ಕೆ ಓದಿದ್ದೀರಾ? ಸಾಹಿತಿಗಳ ಮನೆ ಅಂದ್ರೆ ಪುಸ್ತಕಗಳಿದ್ರೆ ಮನೆ ಭೂಷಣ, ಇಡೀ ಪಾಷಾಣ. ಇನ್ನೊಂದ್ಸಲ ಈ ಮನೆಗೆ ಯಾವುದೇ ಹೊಸ ಪುಸ್ತಕಗಳನ್ನ ತರಲೇಬೇಡಿ. ಏನೇ ತರಲೇಬೇಡಿ ಎಂದು ಏಕೆ ಮಾಡುತ್ತಿರುವ ತರಲೆ? ಅದ್ರ ಪಾಡಿಗೆ ಅದಿರುತ್ತೆ ಬಿಡು. ಇರುತ್ತೆ, ಜೊತೆಗೆ ಕಾಯಿಲೆನೂ ಬರುತ್ತೆ. ಯಾಕ ಮೂಡೆ ಹಾಳಾಗ್ಬಿಟ್ಟು. ಇವಳೆ ಸ್ಟ್ರಾಂಗ್ ಆಗಿ ಒಂದು ಕಾಫಿ ಕೂಡ ಮೂಡೆ ಬರ್ತಾ ಇಲ್ಲ. ಇದಕ್ಕೇನು ಕಡಿಮೆ ಇಲ್ಲ. ಅಲ್ಲ ಏನ್ ಹಿಂಗಂತ ಇದ್ದಾಳೆ? ಕತೆ ಬರೆದು ಕಾಂಪಿಟೇಷನ್ ಕಳಿಸಿ ತಿಂಗಳಾಯ್ತು, ಅದ್ರದ್ದು ರಿಸಲ್ಟೇ ಬಂದಿಲ್ಲ. ಅದು ಬರೋ ತನಕ ಬಹುಶಃ ನನಗೆ ಮೂಡೇ ಬರೋಲ್ಲ ಅಂತ ಕಾಣಿಸುತ್ತೆ. ಕೆಲಸ ಇಲ್ಲ, ಕಾಲೇ ಇಲ್ಲ, ಮೂರತ್ತು ಕತೆ ಪುರಾಣ ಅಂತ ಬರ್ತಿದ್ದೆ. ನಾನು ಬರೀತಿದ್ದ ಪ್ರೇಮ ಕವಿತೆಗಳನ್ನ ಮೆಚ್ಚಿತಾನೆ ನೀನ್ ನನ್ನ ಮದುವೆ ಆಗಿತ್ತು. ಅದು ಆಗ ದೊಡ್ಡ ಮನುಷ್ಯರು ಸಾಹಿತಿಗಳು ಅಂದ್ರೆ ದೊಡ್ಡ ಮನುಷ್ಯರು ಸಮಾಜಕ್ಕೆ ಬೇಕಾದವರು ಅನ್ನೋ ಕಲ್ಪನೆ ಇತ್ತು, ತಪ್ಪು ಕಲ್ಪನೆ ಇತ್ತು. ಆದ್ರೆ ಮೂರ್ಖ ಸಂಪಾದನೆ ಮಾಡಕ್ಕಾಗಿರೋ ಕತೆ ಸಾಹಿತ್ಯ ಇಲ್ಲ, ಏನ್ ಪ್ರಯೋಜನ ಹೇಳಿ? ಇವತ್ತಿನ ಪೇಪರ್ ಬರ್ಲಿಕ್ಕನೆ ಈ ಸಾಹಿತಿ ಎಂತ ದೊಡ್ಡ ಮನುಷ್ಯ ಅಂತ ನೀವು ತೋರಿಸ್ತೀರಿ. ಪೇಪರ್ ಬರ್ತಾನೆ ಇದೆ, ಓದ್ತಾನೆ ಇದ್ದೀರಾ, ಆದ್ರೂ ಏನ್ ಪ್ರಯೋಜನ? ಸೋದ್ರ ಮಾವನ್ ಮಗ ಡಾಕ್ಟರ್ ನಾಗೇಶ್ ಇದಾನಲ್ಲ, ಏನಾಯ್ತು? ಏನು ಆಗಿಲ್ಲ, ಅವ್ನು ಒಂದು ಸಣ್ಣ ಚೀಟಿಲಿ ಎರಡು ಲೈನ್ ಬರೀತಾನ ಅಷ್ಟೇ. ಎಂತ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಇವತ್ತು. ಬರೋ ಕಥೆಗಳೆಲ್ಲ ವಾಪಸ್ ಬಂದ್ರೆ ನಾನೇನ್ ಮಾಡಕ್ಕಾಗತ್ತೆ ಅಂತೀನಿ. ಅಲ್ಲ ನೋಡೋರೆಲ್ಲ ಹೇಳ್ತಾ ಇದ್ರು ಇವತ್ತಿನ ಪೇಪರ್ ಅಲ್ಲಿ ಬರುತ್ತೆ, ನಾಳೆ ಪೇಪರ್ ಅಲ್ಲಿ ಬರುತ್ತೆ ಅಂತ. ಬಹುಶಃ ಅದು ಬರೋ ತನಕ ನನಗೆ ಮೂಡೇ ಬರೋಲ್ಲ ಅಂತ ಕಾಣಿಸುತ್ತೆ. ಪೇಪರು ಏನ್ ಬೇಕಾದ್ ಬರೋ ಭಾರಿ ಮಳೆ ಬಂದು ರಸ್ತೆಯ ಗುಂಡಿಯಲ್ಲಿ ನೀರು, ಆ ಗುಂಡಿಯಲ್ಲಿ ಈಜಾಡಿದ ಮಕ್ಕಳು. ಈಗ ಯಾರಿದು ಶ್ರದ್ಧಾಂಜಲಿ ಅಂತ ಬಂದಿದೆ. ಆದ್ರೆ ಲೋಕಲ್ ಒಂದು ಪ್ರಿಂಟ್ ಆಗಿಲ್ವಲ್ಲ. ಲೋಕಲ್ ಬಂದಿರೋದು ಇಲ್ಲಿ ಜನ ಕಟ್ಟಾಗಲ್ಲ. ಆ ಲೆವೆಲ್ ಬೇರೆ, ಈ ಲೆವೆಲ್ ಬೇರೆ.
ಒಳ್ಳೆ ಹುಡುಗಿ ಸಿಗ್ತಾಳೆ, ಅವ್ಳು ನಿನಗೆ ಒಳ್ಳೆ ಹೇಳ್ತಾ ಇರ್ತಾಳೆ ಅಂತ ಅದನ್ನ ಹೇಳಲಿಲ್ಲ. ಆದ್ರೂ ನೀ ಸಿಗ್ರೆ ಅಪರಿಚಿತ ಹಾಡು ಸಾಕು ಹೋಗ್ಲಿದ್ದು, ಮುಂದೆ ಹೇಳಿ. ನೋಡೆ, ಅವನು ಹೇಳ್ಬೇಕಾಗಿತ್ತು ನೀನು ಒಂದಲ್ಲ ಒಂದ್ ದಿವಸ ಗಡಿಪಾರ ಆಗ್ಬಿಡ್ತೀಯ ಅಂತ ಹೇಳ್ಬಿಟ್ಟಿದ್ದ. ಗಡಿಪಾರ ಅಂದ್ರೆ ಫಾರಿನ್ ಟೂರು ಅಂತ ಆ ಪಾಪಿ ನನ್ನ ಮಗ ಹೇಳಿಲ್ಲ. ಅವ್ನ ಯಾಕೆ ಪಾಪಿ ಅಂತ ಬೈತೀರಾ? ನನಗೆ ಬೇಜಾರಾಗುತ್ತೆ. ನೋಡೆ, ನಾನು ಎಷ್ಟೋ ಕಥೆಗಳನ್ನ ಕವನಗಳನ್ನ ಬರ್ದಿದ್ದೀನಿ. ಆದ್ರೆ ಇದೆಯಲ್ಲ ಈ ಕವಿತೆ, ಈ ಕತೆ ತುಂಬಾ ಸ್ಪೆಷಲ್ ಗೊತ್ತಾ? ಓದಿದ್ರೆ ಕತ್ತಂತೆ ಯಾರಿಗೂ ಅರ್ಥನೇ ಆಗಲ್ಲ ಅಂತೀನಿ. ನಮ್ಮ ಆಫೀಸಲ್ಲಿ ಯಾವಾಗ್ಲೂ ನನ್ನ ರೇಗಿಸ್ತಾನೆ ಇದ್ರು ರೀ. ಏನಂತ ಹೆಂಡತಿ ಆಫೀಸಲ್ಲಿ ಗಂಡ ಅಡಿಗೆ ಮನೆಯಲ್ಲಿ ಅಂತ ಹೋಗಿ ಹೇಳ್ತೀನಿ ಅವ್ರಿಗೆ. ಏನೋ ಬಟ್ಟೆನ ಹೋಗಿತಾರೆ ಅಂತ. ಅಲ್ಲ ರೀ, ಕತೆ ಸ್ಟೋರಿ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿದೆಯಲ್ಲ, ಅದನ್ನ ಹೇಳಿ ನೀವ್ ಎಷ್ಟು ಫೇಮಸ್ ಆಗಿದ್ದೀರಾ ಅಂತ ಹೇಳ್ತೀನಿ. ಓ ಹೇಳು 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 ಹೇಳು. ಅಯ್ಯೋ ಲೇ ವಿಶಾಲು, ಬಾರೇಲಿ ಬೇಗ. ಅಯ್ಯೋ ಈ ಶಾಸ್ತ್ರಿಗಳು ವಾಯ್ಸ್ ಕೇಳಿಸ್ತಾ ಇದ್ದ ಕಣೆ. ನೋಡೋ, 2 ತಿಂಗಳಿಂದ ಮನೆ ಬಾಡಿಗೆ ಬೇರೆ ಕೊಟ್ಟಿಲ್ಲ. ಒಂದ್ ಕೆಲಸ ಮಾಡು, ಸ್ಟ್ರಾಂಗ್ ಆಗಿ ಬಿಸಿ ಬಿಸಿಯಾಗಿ ಕಾಫಿ ಮಾಡ್ಕೊಂಡ್ ಬಂದ್ಬಿಡು, ಕುಡಿಸ್ಬಿಟ್ಟು ಕಣ್ಣು ಮಾಡ್ಬಿಟ್ಟು ಕಳ್ಸೋಣ. ಹೋಗು. ಶಾಸ್ತ್ರಿಗಳು ಏನು ಮನೆ ಬಾಡಿಗೆ ಕೇಳಕ್ಕೆ ಬಂದ್ರಿ ಅಂತ ಕಾಣಿಸುತ್ತೆ. ಇಲ್ಲ ಕಣೆ, ಇಲ್ಲ ಕಣೆ. ಅಂದಾಗೆ ನಿನ್ನೆ ಸಂಜೆ ಟಿವಿ ನೋಡ್ದ್ಯಾ? ನಮ್ಮ ಮನೇಲಿ ಏನಿದೆ ಟಿವಿ? ಅಸರಿ ಏನ್ ಬಂದಿದೆ ಟಿವಿಗೆ ಏನ್ ಬಂದಿಲ್ಲ. ಟಿವಿಲಿ ಅದೆಂತದೋ ವಾಕ್ಯ ಅದು ಇದು ಬರ್ತಾ ಇತ್ತು. ನಾನು ಒಳಗಡೆ ಸಂಧ್ಯಾ ವಂದನೆ ಮಾಡ್ತಾ ಕೂತಿದ್ದೆ. ನಿನ್ನ ಹೆಸರು ಟಿವಿಲಿ ಹೇಳ್ದಂಗ ಆಯ್ತಯ್ಯ. ಅಷ್ಟೊಂದು ನಮ್ಮ ಹುಡುಗರು ವಿಶ್ವ ಅಂಕಲ್ ಅಂತ ಕೂತ್ಕೊಂಡ್ರು. ನಾನು ಏನಾಯ್ತಪ್ಪ ಹೊರಗಡೆ ಬಂದು ನೋಡುವ ಹೊತ್ತಿಗೆ ಯಾವ್ದೋ ಶ್ರದ್ಧಾಂಜಲಿ ಕಾರ್ಯಕ್ರಮ ಬಂದಿದೆ ಅಂತ. ಸಂತೋಷ. ಬಂದಿರೋ ಕತೆ ಇಂಟರ್ನ್ಯಾಷನಲ್ ಸ್ಟೋರಿ ಕಾಂಪಿಟೇಷನ್ಗೆ ಸೆಲೆಕ್ಟ್ ಆಗಿದೆ. ನಮ್ಮಕ್ಕೆ ಆಗ್ತಾ ಇಲ್ಲ. ಬಂದ್ಬಿಟ್ಟಿದೆ. ತಡಿಯಪ್ಪ ನೋಡು. ಗುರು ಶುಕ್ರ ಇವ್ನಿಗೆ ಚೆನ್ನಾಗಿದಾರಮ್ಮ. ಗ್ರಹಬಲಗಳು ಚೆನ್ನಾಗಿರೋರ್ಗು ಇವ್ನ ಎಂತ ದರಿದ್ರ ಕತೆ ಬಂದ್ರು ಬಹುಮಾನ ಬಂದೇ ಬರುತ್ತೆ. ಇವ್ರಿಗೆ ಬಹುಮಾನ ಬಂದಿದೆ ಅಂತ ಆಯ್ತು. ಆದ್ರೂ ಬಹಳ ದೊಡ್ಡ ಮನುಷ್ಯ ಅಮ್ಮ. ನಾನು ತಪ್ಪಿಕೊಂಡಿದ್ದೆ ಇವ್ನ ಬಾಡಿಗೆ ಲೇಟ್ ಆಗಿ ಕೊಡುವಾಗಲೆಲ್ಲ ಎಂತ ದರಿದ್ರ ಮನುಷ್ಯನ ಬಾಡಿಗೆ ಕೊಡ್ತಾರಪ್ಪ ಅಂತ ಗೊತ್ತಾ ಇದ್ದೆ. ಆದ್ರೆ ಈಗ ಬಹಳ ಹೆಮ್ಮೆ ಆಗುತ್ತಪ್ಪ. ನೋಡಿದ್ರೆ ಬಹಳ ಹೆಮ್ಮೆ ಆಗುತ್ತೆ. ಬಂದ್ಬಿಟ್ಟಿದೆ. ಬೇಸ್ಕಣಯ್ಯ, ಚೆನ್ನಾಗಿ ಬರಿ. ಗುರು ಮುಂದಿನ ಮನೆಗೆ ಹೋಗೋಕ್ ಮುಂಚೆ ಇನ್ನೊಂದೆರಡು ಕಾಲಂಬಿ ಬಂದು ಬಿಸಾಕ್ಬಿಡು. ಎಲ್ಲ ತಮ್ಮ ಆಶೀರ್ವಾದ. ಸರಿ ಏನಪ್ಪ ಇನ್ಮೇಲಿಕ್ಕೆ ಸನ್ಮಾನಗಳು ಸಾಲ ಶುರು ಆಗ್ಬಿಡುತ್ತೆ. ಆಯ್ತಾ? ಅದು ಬರೆಯೋದಕ್ಕೂ ನಿಂಗೆ ಕೊಡ್ಸತ್ತಿರಲ್ಲ ಕಣಿಯ. ಸರಿ ಗ್ಯಾರಂಟಿ ಕಟ್ತೀನಿ ನಿಂಗೆ. ಲೋಟ ಸತ್ತಿ ಟಾಟ ಬಾಡಿಗೆ ನಾಳೆ ಕೊಟ್ಟರು ಪರವಾಗಿಲ್ಲ. ಬರಲ್ಲ ಊಟಕ್ಕೆ ಏನೇ ಮಾಡಿದ್ಯಾ? ನುಗ್ಗೆಕಾಯಿ ಸಾಂಬಾರು. ಯಾರು?
ಇಲ್ವಾ? ನಾನು ಹೇಳ್ತಾ ಇರೋದು ಈ ಕಥೆ ಕವನಗಳನ್ನೆಲ್ಲ ಬರೀತಾರ ಸರ್ ಆ ವಿಶ್ವನಾಥ್. ಓಹೋ, ಸಾಹಿತಿ ವಿಶ್ವನಾಥ್. ಹೌದೌದೌದು. ಅವರು ನಾನೇನೆ. ಅಡ್ರೆಸ್ ಕೊಡ್ಬೇಕಾದ್ರೆ ಗೊತ್ತಾಗೋದಿಲ್ಲ ನಿಮ್ಗೆ. ಮನೆ ನಂಬರ್ 24 ಜೊತೆಗೆ ಒಂದು ಬಾರ್ ಕೆಳಗಡೆ ಇಟ್ಟು ಬಾಗಿಲ ಮೇಲೆ ಮಾತ್ರ ನಂಬರ್ 420 ಎಂತ ಹುಡ್ಕೋದು ಇದು. ಅದು ಈ ಡೋರ್ ನಂಬರ್ ಚೇಂಜ್ ಆಗ್ತಿದೆ. ನೀವ್ಯಾಕೆ ಡೋರ್ನ ಬದಲಾವಣೆ ಮಾಡ್ತೀರ? ಹುಡುಕಿ ಹುಡುಕಿ ಸಾಕಾಗೋಯ್ತು. ಅಚ್ಚರಿ ನೀವೇ ನಾನು ಹುಡುಕ್ಬೇಕು. ನಾನು ಕರ್ಮಕ್ಕೆ ಗೊಂಬೆ ಬಾರೋ ಇದೇ ಕಣ್ ಬಾರೋ ಸಿಕ್ತು ಎಲ್ಲ ತಗೊಂಡ ಮುಗಿಸ್ಬಿಡೋಣ. ಮುಗಿಸ್ಬಿಡೋಣ. ತಗೊಂಬಾರಲ್ಲ ಅದೇ ಯಜಮಾನ್ರು ಅಂದ್ರೆ ನಿಮ್ ಗಂಡ ತಾನೆ? ನನ್ಗಿದ್ರೆ ಅನ್ನ ನಿಮ್ಗೆ ಯಾಕೆ? ಯಜಮಾನ್ರು ಅಂದ್ರೆ ಯಾರು ಬೇಕಾದ್ರೂ ಆಗ್ಬೋದು. ಈಗ ನೀವು ಒಂದು ಫ್ಯಾಕ್ಟ್ರಿ ಹೋಗ್ತೀರಾ, ಆ ಫ್ಯಾಕ್ಟ್ರಿ ಓನರು ನಿಮಗೆ ಯಜಮಾನ. ನೀವು ಒಂದು ವೇಳೆ ಈ ಮನೆಯಲ್ಲಿ ಇರ್ತೀರ, ಅದು ಬಾಡಿಗೆ ಮನೆಯಲ್ಲಿ ಹಾಕಿದ್ರೆ ಈ ಮನೆಯ ಓನರು ನಿಮಗೆ ಯಜಮಾನ. ಒಂದು ವೇಳೆ ನೀವು ನಾನೇ ಇದೆ ಕೈ ಹಿಡಿದ ಸಾಕ್ಷಾತ್ ಪತಿ. ನೀವು ಕೈ ಹಿಡಿದವರು ಕಾರ್ ಹಿಡಿದವರು ಅದೆಲ್ಲ ನಮಗೆ ಬೇಕಾಗಿಲ್ಲ. ಸದ್ಯ ನಾವು ಬಂದ್ ಕೆಲಸ ಮುಗಿಸಿದ್ರೆ ಸಾಕಾಗಿದೆ. ನಾವು ಸನ್ಮಾನ ಸಮರ್ಪಣಾ ಸಂಘದವರು ಮೇಡಮ್, ಆದ್ಮೇಲೆ ನಿಮಗೆ ಸನ್ಮಾನ ಮಾಡ್ಬೇಕು ಅಂತ ನಮ್ಮ ಬಾಸ್ ಹೇಳಿದ್ದಾರೆ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಇಲ್ಲ ಇಲ್ಲ, ನಮ್ಗೆ ಬಾಗ್ಲೇ ಮುಖ್ಯ, ಬಾಗ್ಲಲ್ಲೇ ಸನ್ಮಾನ, ಅದೇ ನಮ್ ಸಿಸ್ಟಮ್. ತಗೊಳ ಶಾಲು. ಇದು ದೊಡ್ಡ ಚಾಲ ಇದು ಗೋಲಿ ಮಠ ಕಿಕ್ಕಪ್ಪ ಗೋಲಿ ಮಠ ಅವನಿಗೆ ತೆಗಿಯಾಲೆ. ಸಾರಿ, ಇವತ್ತು 3-4 ಸನ್ಮಾನಗಳಿದೆಯಲ್ಲ, ಅದಕ್ಕೆ ಒಂದು ಸಣ್ಣ ಕನ್ಫ್ಯೂಷನ್. ಬಾಸ್ ಯಾರು? ಆಗಾಗ ಸಿಕ್ತವರಿಗೆಲ್ಲ ಸನ್ಮಾನ ಮಾಡ್ತಾರಲ್ಲ, ಸನ್ಮಾನದ ಸೋಮಯ್ಯನವರು ಅಂತ ಅವರೇ ನಮ್ಮ ಬಾಸ್. ಓಹೋ, ಸನ್ಮಾನ ಸೋಮಯ್ಯನವರು. ಅದೇ ಆಗಾಗ ಪೇಪರ್ ಬರ್ತಾ ಇರ್ತಾರ ಅವರ. ಸರ್, ನಮ್ ಬಾಸ್ ಫೋಟೋ ವಾರ ಕೆಲಸನ ಪೇಪರ್ ಅಂತ ಬರ್ಲೇಬೇಕು, ಇಲ್ಲಾಂದ್ರೆ ನಮ್ಮನ್ನ ಹಾರಾಡ್ತಾರೆ. ಪ್ರಚಾರ ಕ್ರಿಯೆ ಅಂತ ಕಾಣ್ತದೆ. ಮತ್ತೆ ಜನಗಳಿಗೆ ರಸ್ತೆಯಲ್ಲಿ ನಿಲ್ಲಿಸಿ ಸನ್ಮಾನ ಮಾಡೋ ಮೂಲಕ ಗಿನ್ನೀಸ್ ದಾಖಲೆ ಮಾಡಬೇಕು ಅಂತ ಅವರು ಮಹದಾಸ್. ಗಿನ್ನೀಸ್ಗೋಸ್ಕರ ಸನ್ಮಾನ. ತಿಂಗಳಿಗೆ 25, ವರ್ಷಕ್ಕೆ 300, 10 ವರ್ಷಕ್ಕೆ 3000 ಜನಕ್ಕೆ ಬಾಗಲೇ ಸನ್ಮಾನ ಮಾಡೋದ್ರ ಮೂಲಕ ಗಿನ್ನೀಸ್ ದಾಖಲೆ ಮಾಡಬೇಕು ಅಂತ ಹೇಳಿ ಅವರ ಮಹದಾಸೆ. ಏನು ಒಂದು ಟ್ರೇ ಇದ್ರೆ ಕೊಡ್ತೀರಾ? ಏನ? ಅದು ನನಗೆ ಗೊತ್ತಿಲ್ಲ. ಅಲ್ಲ, ಇಲ್ಲಾಂದ್ರೆ ಬೇಡ, ಊಟಕ್ಕೆ ಕಷ್ಟ ಇದ್ದು ಬರಂಗಿಲ್ಲ. ಏನೇ ತಗೊಂಡ್ ಬರ್ತೀನಿ. ಅಷ್ಟರಲ್ಲಿ ಅವ್ರ ಬಯೋಡೇಟೆಲ್ಲ ಬೇಕಂದ್ರ ಸರ್, ನಿಮ್ಗೆ ಏನ್ ಬಂದಿರೋದು? ನನಗೇನು ಬಂದಿಲ್ಲಪ್ಪ. ನಾನು ಬಂದಿರೋ ಕವಿತೆಗಳಿಗೆ, ಕಥೆಗಳಿಗೆ ಬಹುಮಾನ ಬಂದಿದೆ ಅಷ್ಟೇ. ಕನ್ನಡಕ್ಕೋಸ್ಕರ ಅದೇನೇನೋ ಮಾಡ್ತಾ ಇದ್ರು ಅಂತ. ನಾನು ಏನೇನೋ ಮಾಡ್ತಾ ಇರಪ್ಪ. ಕನ್ನಡದಲ್ಲಿ ಕಥೆ ಕವನಗಳನ್ನ ಬರೀತಾ ಇದ್ದೀನಿ. ಏನು ಬರ್ಕೊತಾ ಇದ್ದೀರಾ? ಅದೇ ಇವ್ರ ಚರಿತ್ರೆ, ಭೂಗೋಳ, ಇತಿಹಾಸ ಇದೆಲ್ಲ ಬೇಕು. ಇಂಗ್ಲಿಷ್ ಮಾಡಿ ಕಳಿಸ್ಬೇಕು. ಅಂದ್ರೆ ಫಾರಿನ್ ನೀವು ಫಾರಿನ್ ಹೋಗ್ತೀರಾ? ಇವ್ರನ್ನು ಅಲ್ಲಿಗೆ ಕಳ್ಸೋದಾಗತ್ತೆ ಬಿಡಿ. ಅಂದಾಗೆ ನೀವು ಎಷ್ಟು ಕತೆ ಬರ್ತಿದ್ದೀರಾ? ಜಾಸ್ತಿ ಅಂತ ಹೇಳ್ತಾರೆ. ಸ್ವಲ್ಪ ಅಂತಾನೆ ಬರ್ಕೊಳ್ಳಿ, ನಿಮ್ ಬಾಸ್ಗೆ ಏನ್ ಗೊತ್ತಾಗುತ್ತಾ? ರಾಜಪಾಲ್, ಏನು ಈ ಮನುಷ್ಯನ ಹೆಸರೇ ನಾವು ಕೇಳಿಲ್ಲ ಅಲ್ವಾ? ಹೌದಲ್ವೋ? ಯಾವ ಪೇಪರ್ ನೋಡೇ ಇಲ್ಲ. ನೋಡಿ ಪೇಪರ್ ಬಂದಿದೆ ನೋಡಿ. ಅದರಲ್ಲಿ ಕೆಳಗೆ ಕೆಳಗೆ ಗೊಂಬೆ, ನೋಡು, ದುಡ್ಡು ಕೊಟ್ಟು ಪೇಪರ್ ಅಲ್ಲಿ ಫೋಟೋ ಮೇಲೆ ಹಾಕಿಸ್ಕೊಂಡ್ರೆ ದುಡ್ಡು ಕೊಟ್ಟು ಹಾಕಿದ್ದೀನಲ್ಲ, ಅವರೇ ಹಾಕಿರೋದು. ಬೇಗ ನಿಮ್ಮ
ಎಷ್ಟು ವರ್ಷಗಳಿಂದ ಕತೆ ಬರ್ತಾ ಇದೆ? ಎಷ್ಟು ಅಂತಾನೆ? ಬಹಳ ವರ್ಷದಿಂದ. ಬಹಳ ವರ್ಷಗಳಿಂದ. ಇವ್ರ ಮದುವೆ ಆಗಕ್ಕೂ ಮುಂಚಿನಲ್ಲಿ. ಮದುವೆಗೂ ಮುಂಚಿನಿಂದ ಸಾಹಿತ್ಯದಲ್ಲಿ ರುಚಿ. ಎಷ್ಟು ಕತೆ ಬಂದಿದ್ದೀರಾ? ಬಹಳ ಅಂತ ಹೇಳ್ತಾರೆ. ತುಂಬಾ ಅಂದ್ರೆ ನೀವು ಬರ್ಕೊಳ್ಳಿ, ನಿಮ್ ಭಾಷೆ ಏನ್ ಗೊತ್ತಾಗುತ್ತೆ? ನಮ್ಮ ಮೇಡಮ್ ನಮ್ಮ ಸಂಡೆ ನಾನು ಬರಿತಾ ಹೋಗ್ತಿರ್ತೀನಿ. ಏನಾದ್ರು ತಪ್ಪಿದ್ರೆ ಅಲ್ಲ ಅಂತ ಹೇಳಿ. ಶ್ರೀಯುತ ವಿಶ್ವನಾಥ್ ಎಂಬ ದೊಡ್ಡ ಸಾಹಿತಿಗೆ ನಾನೇ ನೀವೇ ಇಂದು ಸನ್ಮಾನ ಮಾಡಲಾಯಿತು. ಇವರು ಸಾಹಿತ್ಯ ದಿಗ್ಗಜರು. ಇವರ ಮಡದಿ ಸುಂದರವಾಗಿದ್ದಾರೆ. ಹೌದು, ಆದ್ರೆ ಏನು ಹೇಳ್ಬೇಡಿ, ಅಲ್ಲ ಮಾತ್ರ ಹೇಳಿ. ಏನೆಲ್ಲ ಬರೀತಾರೆ ಎಲ್ಲ ಸರಿ. ಇವರಿಗೆ ಅನೇಕ ಬಹುಮಾನಗಳು ಬಂದಿರುತ್ತದೆ. ಇಲ್ಲ, ಇದೇ ಮೊದಲನೇ ಬಹುಮಾನ. ಬರೀಲಿ ಬಿಡಿ ಮೇಡಮ್, ನಿಮಗೆ ಗೊತ್ತಿರೋದು ಕಡಿಮೆ, ನಾವಾದ್ರೂ ಕೊಡ್ತಾ ಇದ್ದೀವಿ. ಹೂ ಅನ್ನಿ. ಸರಿ. ಶ್ರೀಯುತರ ಸಾಹಿತ್ಯ ಸಾಧನೆಯನ್ನು ಮೆಚ್ಚಿ ಕನ್ನಡದ ಜನತೆ ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಹೌದು. ಯಾರೇ? ಬೆಳಿಗ್ಗೆ ಶಾಸ್ತ್ರಿಗಳು ಹೊಗಳಿಲ್ವೇನ್ರಿ? ಸರಿ. ಶ್ರೀಯುತರಿಗೆ ಇಂದು ಶ್ರೀಯುತರಿಗೆ ಇಂದು ಸನ್ಮಾನ ಮಾಡಿ ಫಲ, ಪುಷ್ಪ, ತಾಂಬೂಲಗಳನ್ನು ನೀಡಿ ಗೌರವಿಸಲಾಯಿತು. ಬನ್ನಿ ಸರ್, ರಸ್ತೆಗೆ ಯಾಕೆ? ಸನ್ಮಾನ ಮಾಡಿ ಮುಗಿಸ್ಬಿಡ್ತೀವಿ. ಒಂದ್ ನಿಮಿಷ ಜಿಪ್ ಹಾಕೊಂಡು ನಿಂತು ಬನ್ನಿ ಸರ್, ಚುಪ್ಪಕ್ಕಲ್ಲ ನಾವು ಸನ್ಮಾನ ಮಾಡ್ತಾರೆ. ಒಂದ್ ನಿಮಿಷ ನಾನು ತಿಳ್ಕೋಬೋದಾ? ನಿಮ್ಮ ಯಜಮಾನ್ರ ಜೊತೆ ನೀವು ನಿಂತ್ಕೊಂಡ್ರೆ ನಾವು ಬೇಡ ಅಂತೀವ ಮೇಡಮ್. ನೀವು ನಿಮ್ಮ ಯಜಮಾನ್ರ ಜೊತೆ ನಿಂತ್ಕೋಬಹುದು. ನಾವು ಬೇಡ ಅನ್ನಲ್ಲ. ನೀವು ನಿಮ್ಮ ಯಜಮಾನ್ರ ಜೊತೆ ಕುಂತ್ಕೋಬಹುದು. ನಾವು ಬೇಡ ಅನ್ನಲ್ಲ. ನೀವು ನಿಮ್ಮ ಯಜಮಾನ್ರ ಜೊತೆ ಮಲ್ಲಕ್ಕೆ ಹೇಳ್ತಾರೆ. ಅದೆಲ್ಲ ಅವ್ರಿಗೆ ಚೆನ್ನಾಗ್ ಗೊತ್ತು. ಸರಿ, ಇವಾಗ ನೀನೇ ಯಾಕೆ ನಾನು ಫೋಟೋ ತೆಗಿತೀನಿ. ರೋಡ್ ಕಾಣ್ಬೇಕು ಆಧಾರದಾಗೆ. ಸ್ವಲ್ಪ ಈ ಕಡೆ ಬಂದೆ. ನೀನಲ್ಲ ಕಣ, ಅವ್ರಿಗೆ ಹೇಳಿದ್ದು. ಈಗ ಅಭಿನಂದನೆಗಳು ಸಹ. ಈಗ ಅಭಿನಂದನಾ ಭಾಷಣ ಮಾಡ್ತೀವಿ. ಅದು ಬೇರೆ ಇಲ್ಲ. ಹೌದು ಸರ್. ಆಯ್ತು. ನಾನು ಶುರು ಮಾಡ್ಲಾ ಸರ್? ಈಗ ಅಭ್ಯಸಲ ಗೋಲು ಹೊಡೆಯಲು ಪ್ರಯತ್ನಿಸಿದ್ದೀರಿ. ಯಾವ ಮಾತು ಅಂತ ನಂಗೆ ಗೊತ್ತಿಲ್ಲ ಕಣೆ. ಮಗನೇ, ಇವ್ರ ಅಭಿನಂದನಾ ಭಾಷಣ ಅಲ್ಲ ಕಣೋ. ಚಿಕ್ಕಪ್ಪ ಹೋದ್ಯಪ್ಪ ಗೋಲ್ ಮಠ ಇದ್ದಾರಲ್ಲ, ಅವ್ರ ಅಭಿನಂದನಾ ಭಾಷಣ. ಕೇಳಿದ್ರೆ ಸನ್ಮಾನ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನಮ್ದೇ ಅಭಿನಂದನಾ ಭಾಷಣ ಓದಿದ್ರು ಅಂತ ಹೇಳಿದ್ರು. ಖಂಡಿತವಾಗಿ ಹೇಳಿ. ಅಲ್ವಾ?
ಈಗ ನಾವು ಇದಕ್ಕೆ ಒಂದು ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗಿದೆ. ಅದರಿಂದ ದಯವಿಟ್ಟು ಒಂದು appointment. ಯಾಕೆ ಅಂತ ಹೇಳಿದ್ರೆ ಈಗ ನಾವು ಸನ್ಮಾನ ಮಾಡಿ ಹೋಗ್ಬಿಡ್ತೀವಿ ಸರ್. ಆಮೇಲೆ ನಮ್ಗೆ ಯಾರು ಬಂದು ಏನು ಮಾಡೇ ಇಲ್ಲ ಅಂದ್ಬಿಡ್ತಾರೆ ಸರ್. ಅದಕ್ಕೇನೆ ಸರ್ ದಯವಿಟ್ಟು ಸರಿ ಮಾಡ್ಬೇಕು. ನೋಡಿ ಸಿಕ್ಸ್ತವರಿಗೆಲ್ಲ ನಾವು ಸನ್ಮಾನ ಮಾಡ್ತಿರ್ತಾನೆ ನಮ್ಮ ಬಾಸ್. ಮೊನ್ನೆ ಆ ಕಿಟ್ಟಪ್ಪ ಉದಯಪ್ಪ ಗೋಲಿ ಮಾಡಿದ ಇವತ್ತಿನವರೆಗೂ ಒಂದು ಗೋಲು ಹೊಡೆದಿಲ್ಲ. ಆ ಯೋಗ್ಯರಿಗೂ ಸನ್ಮಾನ. ಆದ್ರೆ ಅಡ್ಡು ನಮ್ ಡ್ಯೂಟಿನೇ ಅದು. ಅದಕ್ಕೋಸ್ಕರ ಅವರು ಸಂಬಳ ಕೊಡ್ತಾರೆ. ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡ್ಬೇಕಲ್ವಾ? ಹೌದು, ನಿಯತ್ತಿನ ಮಾತು ಹೇಳಿದ್ರಿ ನಾನು. ನೋಡಿ ಸರ್, ನಮ್ ಬಾಸು ನಾಳೆ ಹೋಗಿ ಒಂದು ಪ್ರತ್ಯೇಕ ಸನ್ಮಾನ ಮಾಡ್ಕೊಂಬ ಅಂದ್ರು ನಾವು ಮಾಡ್ಬೇಕು. ಸರ್ ನಾವೀಗ ಬರ್ತೀವಿ ಸರ್. ಆಯ್ತು. ತಗೊಳ್ಳಿ ಸರ್, ಸರ್ವಿಸ್ ಚಾರ್ಜಸ್ 500 ರೂಪಾಯಿ ಆಯ್ತು. ಸರ್ವಿಸ್ ಚಾರ್ಜ್ ನಾವು ಕೊಡ್ಬೇಕಾ? ನಾವು ಕೊಡ್ಬೇಕು. ನೋಡಿ 1000 ರೂಪಾಯಿ ಆಗಿತ್ತು. ಅದರೊಳಗೆ ಕೇಳ್ತಿರೋದೇನೋ ಅರ್ಧ ಕಟ್ತೀರ ಅಷ್ಟೇ. ಕೊಡಿ ಕೊಡಿ ಕೊಡಿ. ಇಲ್ಲ, ನಮ್ಗೆ ಇದೆಲ್ಲ ಬೇಕಾಗಿಲ್ಲ, ನಾವು ಕೊಡಲ್ಲ. ನಿಮ್ ಮಾತನ್ನ ಸನ್ಮಾನ ಮಾಡ್ಕೊಳಕ್ ಮುಂಚೆನೆ ಹೇಳ್ಬೇಕಾಗಿತ್ತು ಮೇಡಮ್. ಎಲ್ಲ ಸೇರಿ 1000 ರೂಪಾಯಿ ಖರ್ಚಾಗಿದೆ. ಏನೋ ಹೋಗ್ಲಿ ಪಾಪ ಅಂತ 500 ರೂಪಾಯಿ ಖರ್ಚಾಗಿದೆ. ಕೊಡಿ ಬೇಗ. ಎಲ್ಲಿಂದ ಕೊಡೋದು? ನನಗೂ ಗೊತ್ತಿಲ್ಲ, ಇದೆಲ್ಲ ನಮ್ಗೆ ಬೇಕಾಗಿರ್ಲಿಲ್ಲ. ಕೊಟ್ಬಿಡಿ, ಅವ್ರು ಸಾಲ ಅವ್ರು ವಾಪಸ್ ಕೊಟ್ಬಿಡಿ. ಆದ್ರೆ ಮರ್ಯಾದೆ ಗಿನ್ನಿಸ್ ಬುಕ್ಕಲ್ಲಿ ದಾಖಲೆ ಇವೆಲ್ಲ ಬೇಡವಾ? ಮರ್ಯಾದೆಯಿಂದ ಸರ್ವಿಸ್ ಚಾರ್ಜ್ ಕೊಡ್ತೀರಾ ಇಲ್ವಾ ಹೇಳ್ಬಿಡಿ. ನೋಡಿ, ಸನ್ಮಾನ ಮಾಡಿ ಈ ತರ ಅವಮಾನ ಮಾಡೋದು ನನಗೆ ಇಷ್ಟ ಆಗಲ್ಲ. ಬಿಟ್ಬಿಡಿ ಬಿಟ್ಬಿಡಿ. ಬೇಗ ಹೇಳ್ರಿ, ಸನ್ಮಾನ ಇಲ್ಲಿನ ಇಲ್ಲ ಕ್ಯಾನ್ಸಲ್ ಮಾಡೋಣ. ರಾಜೀವ ಹೆಸರು ಕೊಡ್ಲಾಕ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ. ಕೆಲಸ ಮಾಡೆ, ಆ ಸಾಸ್ವಿಕಾಳ್ ಡಬ್ಬದಲ್ಲಿ 500 ರೂಪಾಯಿ ಇಟ್ಟಿದ್ಯಲ್ಲ, ತಗೊಂಬಾರೆ. ನೋಡಿ, ನೀವು ಇದಕ್ಕೆ ಚಾರ್ಜ್ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ, ಬಿಟ್ಟಿ ಸನ್ಮಾನ ಅಂತ ಅನ್ಕೊಂಡಿದ್ದೆ. ಇದು ಬಿಟ್ಟಿ ಸನ್ಮಾನನೇ, ಬೇಕಾಬಿಟ್ಟಿ ಸನ್ಮಾನ. ಆದ್ರೂ ಸರ್ವಿಸ್ ಚಾರ್ಜ್ ಏನಾದ್ರು ಕೊಡ್ಬೇಕಲ್ಲ. ನಾವು ಕಾರ್ಗೆ ಬಾಡಿಗೆ ಕೊಡೋದು ಬೇಡವಾ? ಅದು ತುಂಬಾ ಥ್ಯಾಂಕ್ಸ್, ಮಾಡಿ ಬರ್ತೀನಿ. ಏ ಬಾರೋ, ಒಂದೇ ಮನೆ ಇಷ್ಟೊತ್ತಾಯ್ತು ಅಂದ್ರೆ ನಮ್ಮ ಬಾಸು ತಕತಾಯಿ ಅಂತ ಕೊಡೋದಿಲ್ಲ. ಬಾರ ಬಾರ. ಬರೋಣ ಮೇಡಮ್? ಬರ್ತೀವಿ ಸರ್. ಅದು ನಮ್ಗೆ ಇದೆಲ್ಲ ಬೇಕಾಗಿರ್ಲಿಲ್ಲ. ಆದ್ರೆ ನಮಗ್ ಬೇಕಾಗಿತ್ತಲ್ಲ ಮೇಡಮ್, ವರ್ಷಕ್ಕೆ 1000 ಸನ್ಮಾನಗಳು ನಡೆದು ನಮ್ ಬಾಸ್ಗೆ ಗಿನ್ನಿಸ್ ನಲ್ಲಿ ಹೆಸರು ಬರೋದು ಬೇಡವಾ? ಬರ್ತೀವಿ ಮೇಡಮ್. ಬರ್ಲೇಬೇಡಿ, ಹೋಗಿ. ಒಳ್ಳೆ ಜನ. ಬರ್ತೀವಿ ಸರ್. ರೀ, ಇನ್ನೊಂದ್ಸಲ ಇಂಥವ್ರು ಯಾರಾದ್ರೂ ಬಂದ್ರೆ ಮನೆ ಒಳಗೆ ಸೇರಿಸ್ಬೇಡಿ. ಏನ್ ಮಾಡೋದೆ? ಹೋಗಿ ಬಿಡ, ನಮ್ಗೇನ್ ಲಾಸ್ ಏನಾಗಿಲ್ಲ. ಈ ಆದ್ಮೇಲೆ 500 ರೂಪಾಯಿ ಅಂತ ಬಂದಿದ್ದಾರೆ. ಅದ್ರಲ್ಲಿ ಬರ್ದಿದ್ದು 50 ರೂಪಾಯಿ. ಆ? ನಾನೇ ಒಳಗಡೆ ಹೋದಾಗ ಒಂದು 0 ಹಾಕಿದ್ದು. ನೀವು ಮರ್ಯಾದೆ ಹೋಗ್ಬಾರ್ದಲ್ಲ ಅಂತ. ಇನ್ನೊಂದ್ಸಲ ಯಾರಾದ್ರೂ ಬಂದ್ರೆ ಬಿಟ್ಟು ಕೇಳ್ಬೇಕು ಅಂತ ಹೇಳಿ. ಆದ್ರೆ ಅವರೇ ಬಂದು ನೀವು ಸನ್ಮಾನ ಮಾಡ್ತೀನಿ ಅಂದ್ರೆ ನಾನೇನೇ ಮಾಡ್ಲೆ? ನನ್ ಹೆಂಡತಿ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿ, ನಿಮ್ಗೇನು ಅವಮಾನ ಆಗಲ್ಲ. ಅಡಿಗೆ ಏನ್ ಮಾಡಿದೀಯ? ಅದೇ ನುಗ್ಗೆಕಾಯಿ ಸಾಂಬಾರು. ಅದೇ ನುಗ್ಗೆಕಾಯಿ ಸಾಂಬಾರ? ಸರಿ, ಹಾಕು ಬರ್ತೀನಿ. ಸರ್, ಸರ್. ಯಾರೋ ನಮಸ್ಕಾರ. ನಮಸ್ಕಾರ. ವಿಶ್ವನಾಥ್ ಕೊಟ್ಟಿದ್ದು ಮಾಹಿತಿ ಮಾಡಿದ್ದೀರಾ? ಹೌದು, ನಾನೇ. ಸರ್ ನಮಸ್ಕಾರ. ನಾನು ಸ್ಕೂಟಿಯಿಂದ ಬಂದಿದ್ದೀನಿ. ಯಾರೋ ಬಂದಿದ್ದಾರೆ, ಬಾರೆ. ಯಾಕೆ ಅದು? ಮೇಡಮ್, ನಾವು ಸ್ಕೂಟಿಯಿಂದ ಬಂದಿರೋದು. ಸಂದೇಶ ಮಾಡ್ಬೇಕಾಗಿತ್ತು ಮಾಹಿತಿಗಳನ್ನ. ಟಿವಿ ಅವರ ಹೌದು. ಸರ್ ನಾವು ಸಂದೇಶ ಮಾಡ್ಬೇಕಿಲ್ಲ. ಕೆಲವು ಪ್ರಶ್ನೆಗಳು ಕೇಳ್ತೀನಿ. ನಮ್ದು ಕ್ಯಾಮ್ರಾ ಎಲ್ಲ ಹೊರಗಡೆ ಇದೆ. ಅಲ್ಲಿಂದ ಝೂಮ್ ಹಾಕ್ಕೊಡ್ತಾರೆ. ನೀವು ಒಂದ್ ಸ್ವಲ್ಪ ಜುಬ್ಬ ಹಾಕೊಂಡು ಟೋಪಿ ಗಿಪ್ಪಿ ಇದ್ರೆ ಅದೆಲ್ಲ ಇದ್ರೆ ಸ್ವಲ್ಪ ಬೇಕಪ್ ಮಾಡ್ಕೊಂಡು ಚೆನ್ನಾಗಿದೆ. ಟಿವಿ ಬರುತ್ತಾ? ಟಿವಿ ನಾನು ಬರ್ತೀನಿ ಟಿವಿಲಿ. ನೀವು ಗ್ಯಾರಂಟಿ ಬರ್ತೀವಿ.
ಮೈಕ್ ಆನ್ ಮಾಡೋ. ಹಾ ರೆಡಿನಾ? ಕ್ಯಾಮ್ರಾ. ಟಿವಿ ಪ್ರೇಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾವು ನಾಡಿನ ವಿಶೇಷ ಅತಿಥಿ ಕಾರ್ಯಕ್ರಮದಲ್ಲಿ ಇದೀಗ ತಾನೇ ತಮ್ಮ ಕಾದಂಬರಿಯ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡತಕ್ಕಂತಹ ಶ್ರೀಯುತ ವಿಶ್ವನಾಥ ಮೂರ್ತಿಗಳನ್ನ ಸಂದರ್ಶನ ಮಾಡ್ತಾ ಇದ್ದೀವಿ. ಶ್ರೀಯುತ ವಿಶ್ವನಾಥ ಮೂರ್ತಿಗಳು ಕೇವಲ ಕಾದಂಬರಿಕಾರರಷ್ಟೇ ಅಲ್ಲ, ಕವನವನ್ನು ಬರೀತಾರೆ, ನಾಟಕವನ್ನು ಬರೀತಾರೆ, ಹಾಡನ್ನು ಬರೀತಾರೆ, ಎಲ್ಲಾ ರೀತಿಯ ಬರವಣಿಗೆಗಳನ್ನು ಇಟ್ಕೊಂಡಿದ್ದಾರೆ. ಅವರ ಮೂಲಕ ನಮ್ಮ ನಾಡಿನ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿದೆ. ಅವ್ರನ್ನ ನಾವು ಈ ವಾರ ವಿಶೇಷ ಅತಿಥಿ ಕಾರ್ಯಕ್ರಮದಲ್ಲಿ ಸಂದರ್ಶನ ಮಾಡ್ತಾ ಇದ್ದೀವಿ. ಬನ್ನಿ, ಹೆಚ್ಚು ನಾನು ಕೆಲವು ಪ್ರಶ್ನೆ ಕೇಳ್ತೀನಿ. ನಾನು ಜಾಸ್ತಿ ಮಾತಾಡಲ್ಲ ಸರ್, ನೀವೇ ಜಾಸ್ತಿ ಮಾತಾಡಬೇಕು, ಆಯ್ತಾ ಸರ್? ಸರ್ ಆದಷ್ಟು ನೀವು ಏನು ಫಂಬಲ್ ಆಗೋದು ಆ ಥರ ಎಲ್ಲ ಮಾಡಬೇಡಿ. ರೆಡಿ ಇದೆ ಸರ್? ಓಕೆ, ಕ್ಯಾಮ್ರಾ. ತೂಟಿಯ ಪ್ರೇಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾಡಿನ ವಿಶೇಷ ಅತಿಥಿ ಕಾರ್ಯಕ್ರಮದಲ್ಲಿ ನಾವು ಈ ದಿನ ವಿಶ್ವನಾಥ ಮೂರ್ತಿಗಳನ್ನ ಸಂದರ್ಶನ ಮಾಡ್ತಾ ಇದ್ದೀವಿ. ಬನ್ನಿ ನೇರವಾಗಿ ಹೋಗೋಣ. ಸರ್, ಈಗ ಈ ತೂಟಿಯ ಮೂಲಕ ಸಮಸ್ತ ಜನಗಳ ಪರವಾಗಿ ತಮಗೆ ಸ್ವಾಗತ. ತಮಗೂ ಸಹ ನನ್ನ ವತಿಯಿಂದ ಈ ಜನಗಳನ್ನ ಭೇಟಿ ಮಾಡಕ್ಕೆ ಅವಕಾಶ ಸಿಗ್ತಾ ಇದ್ದೀರಲ್ಲ ಸರ್? ಬಹಳ ಸಂತೋಷ ಸರ್. ಅಂದಾಗೆ ತಾವು ಹುಟ್ಟಿದ್ದೀರಿ ಸರ್? ನಾನು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಸಣ್ಣ ಗ್ರಾಮ ಮಂಡಗದ್ದೆ. ಸಣ್ಣ ಗ್ರಾಮದ ಮಣ್ಣಿನ ಗದ್ದೆನಲ್ಲಿ ಹುಟ್ಟಿದ್ದೀರಾ? ಇಲ್ವಾ ಸರ್? ಆಗಿನ ಕಾಲದಲ್ಲಿ ನರ್ಸಿಂಗ್ ಹೋಮ್ಗಳು ಅದೆಲ್ಲ ಇರಲಿಲ್ಲ. ತಿಪ್ಪೆನಲ್ಲಿ ಹುಡ್ತಾ ಇದ್ರು, ಮಣ್ಣಿನ ಗದ್ದೆನಲ್ಲಿ ಹುಡ್ತಾ ಇದ್ರು, ರಸ್ತೆನಲ್ಲಿ ಹುಡ್ತಾ ಇದ್ರು, ಎಲ್ಲರಲ್ಲಿ ಹುಡ್ತಾ ಇದ್ರು. ಬಹಳ ಸಂತೋಷ. ಅಯ್ಯೋ ರಾಮ ಅಲ್ಲ, ರಾಮ, ಯೇಸು, ಬುದ್ಧ ಎಲ್ಲ ಒಂದೇ ಅಂತಕ್ಕಂಥ ಸದ್ಭಾವನೆ ಇರುವ ಗ್ರಾಮದಲ್ಲಿ ಹುಟ್ಟಿದ್ದೀರಾ ಸರ್. ನಿಜವಾಗ್ಲೂ ಈಗ ಅಂತ ಗ್ರಾಮಗಳೇ ಇಲ್ಲ ಸರ್, ಮನೆ ಮನೆಗಳೇ ಜಗಳ ಆಡ್ತಾರೆ. ಆದ್ರೆ ನೀವು ಹುಟ್ಟಿದ್ರಂದ್ರೆ ನಿಮ್ಗೆ ಆ ಗ್ರಾಮಕ್ಕೆ ಹಾಗೂ ನೀವು ಹುಟ್ಟಿದ ಆ ಮಣ್ಣಿನ ಗದ್ದೆಗೆ ನಾವು ಆಭಾರಿಯಾಗಿದ್ದೀವಿ ಸರ್. ಸರ್, ಅಂದಾಗೆ ತಮ್ಮನ್ನ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ತಂದೆ ಬಗ್ಗೆ ಕೇಳ್ತೀವಿ. ಈಗ ತಮ್ಮ ತಂದೆ ಬಗ್ಗೆ ಹೇಳಿ ಸರ್. ನಮ್ಮ ತಂದೆಯವರು ಆಗಿನ ಕಾಲದಲ್ಲಿ ಜನಾನುರಾಗಿಯಾಗಿ ಜವಾನರಾಗಿ ಸರ್ಕಾರಿ ಸೇವೆ ಸಲ್ಲಿಸ್ತಾ ಇದ್ರು. ಪಂಚಾಯತಿಗಳ ಮಧ್ಯೆ ಜಗಳಗಳನ್ನ ಪಂಚಾಯತಿನ ಜಗಳ ತಂದಿಡ್ತಾ ಇದ್ರು. ಸ್ವತಃ ಜಗಳಗಂಟರಾಗಿದ್ರು. ಚಿಕ್ಕ ವಯಸ್ಸಲ್ಲಿ ತಮ್ಮನ್ನ ತಮ್ಮ ತಾಯಿಯನ್ನ ಬಿಟ್ಟು ಬೇರೆ ಮದುವೆ ಮಾಡ್ಕೊಂಡಿದ್ರು, ಬೇರೆ ಊರಲ್ಲಿದ್ರು, ಅದೇ ಊರಲ್ಲೇ ಇದ್ರು. ಬಹಳ ಕಷ್ಟಪಡಿ ಸರ್, ಬಹಳ ಸಂತೋಷ, ಬಹಳ ಸಂತೋಷ. ಅಂದಾಗೆ ಈಗ ತಾವು ಸಾಹಿತ್ಯ ಕೃಷಿ ಮಾಡಿದಿರಲ್ಲ, ಇದಕ್ಕೆ ಸ್ಫೂರ್ತಿ ಏನು? ನೋಡಿ, ನಮ್ಮ ತಾಯಿ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ತೊಡೆ ಮೇಲೆ ಕೂರಿಸ್ಕೊಂಡು ಕೈ ಬೀಸಮ್ಮ ಕೈ ಬೀಸು, ಬಾಬಾ ಬ್ಲಾಕಿ ಬಾಬಾ, ಟಿಂಕರ್ ಟಿಂಕರ್ ಲಿಟಲ್ ಸ್ಟಾರ್, ಜಾಕ್ ಅಂಡ್ ಜೆಲ್, ಎಂತ ಹಿಲ್ ಅಂತ ಇಂಗ್ಲಿಷ್ ಕವನಗಳನ್ನು ಹೇಳ್ತಾ ಕನ್ನಡದಲ್ಲಿ ಬರೆಯೋದಕ್ಕೆ ಸಹಾಯ ಆಗಿದಾರಲ್ಲ ಸರ್? ಇಂಗ್ಲಿಷ್ ಇಲ್ಲ ರೀ. ಅದು ನಿಜವೇ ಸರ್. ಆಗಿನ ಇಂಗ್ಲಿಷಿನ ಮಟ್ಟನೇ ಬೇರೆ, ಈಗಿನ ಇಂಗ್ಲಿಷಿನ ಮಟ್ಟನೇ ಬೇರೆ. ಅದಕ್ಕೆ ಸರ್ ಬೀಚ್ ಅವರು ಹೇಳ್ತಾರೆ ಐ ರೀಡಿಂಗ್ ಇಂಗ್ಲಿಷ್ ಅಂಡ್ ರೈಟ್ ಇನ್ ಕನ್ನಡ ಅಂತ. ಸರ್, ಅಂದಾಗೆ ಚಿಕ್ಕ ವಯಸ್ಸಲ್ಲಿ ತಮ್ಮನ್ನ ಸಾಕಿ ಸಲೋದವ್ರೆ ಸರ್? ಇನ್ಯಾರೇ? ನಮ್ಮ ತಾಯಿ ತಂದೆ. ತಾಯಿಯ ತಂದೆ ಅಂದ್ರೆ ತಾತ ಇಲ್ವಾ ಸರ್? ನೋಡಿ, ಈಗಿನ ಮಕ್ಕಳಿಗೆ ಅಜ್ಜಿ ತಾತ ಅನ್ನೋದು ಗೊತ್ತಿರಲ್ಲ. ಯಾಕಂದ್ರೆ ಮದುವೆ ಆದ ತಕ್ಷಣ ಪಾಪ ಅಪ್ಪ ಅಮ್ಮ ದೂರ ಇಟ್ಬಿಡ್ತಾರೆ, ವೃದ್ಧಾಶ್ರಮಕ್ಕೆ ಹಾಕ್ತಾರೆ. ಆದ್ರಿಂದ ನಿಮ್ಮನ್ನ ತಾತನ ಕೆಳಗಡೆ ಬೆಳೆದಿದ್ದೀರಂದ್ರೆ ಬಹಳ ಸಂತೋಷ. ಮಾತಾಡೋಕೆ ಅವಕಾಶ ಕೊಡ್ತಾನೆ. ಮಾತಾಡಕ್ಕೂ ಅವಕಾಶ ಕೊಡ್ತಾನೆ, ಕಟ್ಟುನಿಟ್ಟಿನ ಜೀವನ ನಡೆಸ್ತಾ ಇದ್ರು ನಿಮ್ ತಾತ. ಅದಕ್ಕೆ ಸರ್ ನೀವು ಇಷ್ಟು ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಸಾಹಿತಿಗಳಾಗಿದ್ದೀರಾ. ಅದಕ್ಕೆ ಸರ್, ತಾವು ಅನೇಕ ಕೃತಿಗಳನ್ನು ಬರ್ತಿದ್ದೀರಾ. ನಿಮ್ಮ ಅತ್ಯುತ್ತಮವಾದ ಕೃತಿ ಯಾವುದು? ನನ್ನ ಅತ್ಯುತ್ತಮವಾದ ಕೃತಿ ಇನ್ನೂ ಬರಬೇಕು. ಇನ್ನೂ ಬರಬೇಕು. ಅಪ್ಪ ಎಂತ ಕಪ್ಪನೆ ಸರ್, ಇನ್ನೂ ಬರಬೇಕು. ತಿನ್ನಕ್ಕೇನು ಇರಬಾರ್ದು, ಕುಡಿಯಕ್ಕೇನು ಇರಬಾರ್ದು, ಈರಣ್ಣೆಲ್ಲ ಪಕ್ಕದಲ್ಲಿ ತಿಳ್ಕೊಂಡು ಹೋಗಬೇಕು. ಆಗ ಈಗ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ ಸರ್. ನಿಮ್ಮ ಇನ್ನೂ ಬರಬೇಕು ಆ ಕೃತಿ ಆದಷ್ಟು ಬೇಗ ಬರಲಿ, ಜನಗಳ ಕೈ ಸೇರಲಿ ಅಂತ ಹೇಳ್ತೀವಿ ಸರ್. ಅಂದಾಗ ಸರ್, ನೀವು ಇಷ್ಟು ದೊಡ್ಡ ಸಾಹಿತಿಗಳಾಗಿದ್ದೀರಲ್ಲ, ನಮ್ಮ ಕನ್ನಡ ಜನತೆಗೆ ತಮ್ಮ ಸಂದೇಶ ಏನು? ಕನ್ನಡ ಜನತೆಗೆ ನನ್ನ ಸಂದೇಶ, ಎಲ್ಲಾದರೂ ಇರು, ಎಂತಾದರೂ ಇರು. ಇಲ್ಲಿ ಮಾತ್ರ ಇರ್ಬೇಡ. ಎಲ್ಲಾದರೂ ಇರು, ಎಂತಾದರೂ ಇರು, ಇಲ್ಲಿ ಮಾತ್ರ ಇರ್ಬೇಡ. ಈ ಇರೋನಿಗೆ ಚೆನ್ನಾಗಿ ಹಿಂಗಾಕಿದ್ಯಾ, ಎಲ್ಲರ ಹಾಳಾಗೋಗು. ಇದೇ ತರ ಮಾತನ್ನ ಕುವೆಂಪು ಅವರು ಕಡೆ ಹೇಳ್ತಾರೆ, ರಾಷ್ಟ್ರಕವಿ ಕುವೆಂಪು ಅವರು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಅದನ್ನೇ ನಾನು ಹೇಳಿದ್ದರೆ. ಅದೇ ನಿಜಾನೇ ಸರ್, ಅದನ್ನೇ ನಾನು ಹೇಳಿದ್ರೆ ಪ್ರಯತ್ನ ದಂಡೆ ಬೇರೆ ತರದ್ದು ಅಂತ ಹೇಳ್ತಾರೆ. ಇಲ್ಲಿ ಸರ್, ಅಂದಾಗೆ ಸರ್ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ. ತಮ್ಮ ಈ ಸಾಹಿತ್ಯ, ಈ ಏನು ಕೃಷಿ ಇದೆ, ಇಷ್ಟು ಯಶಸ್ಸಾಗಿದೆಯಲ್ಲ, ಇದರ ಹಿಂದಿನ ಗುಟ್ಟೇನು?
ನೋಡಿ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ. ಹಲೋ ಸರ್, ಬಂದಿ ಸರ್. ಸರ್ ರೆಡಿನಾ? ಸರ್, ತಮ್ಮ ಸಾಹಿತ್ಯ ಕೃಷಿ ಇದೆಯಲ್ಲ, ಇದು ಯಶಸ್ವಿನಿದೆ ಏನಾದ್ರೂ ಗುಟ್ಟಿದೆಯಾ? ಯಶಸ್ವಿನ ಗುಟ್ಟೇನು? ನೋಡಿ, ಒಂದು ಗಾದೆ ಇದೆ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಹೆಣ್ಣು ಇದ್ದೇ. ಆ ಹೆಣ್ಣು ವಿಚಾರ ನಿಮ್ಮನ್ನು ನಿಜ ಆಗಿದೆಯಾ? ಅಯ್ಯೋ ಹೂನ್ರಿ, ಆಗಿದೆ. ಆ ಹೆಣ್ಣು ವಿಚಾರ ನಿಮ್ಮ ಹೆಂಡತಿಗೆ ಗೊತ್ತಾ ಸರ್? ಬೇರೆ ಹೆಣ್ಣಾರ ನಿಮ್ಮ ಹೆಂಡತಿ ತಂಗಿನ ಕಟ್ಕೊಂಡಿದ್ದೀರಾ ನೋಡಿ. ಒಬ್ಬರಿಗೆ ಒಂದ್ ಕಟ್ಕೊಂಡೆ ಕಷ್ಟ ಆಗುತ್ತೆ, ಇಬ್ಬರು ಕಟ್ಕೊಂಡು ಎಷ್ಟು ಕಷ್ಟ ಆಗುತ್ತೆ, ಅದ್ರೊಳಗೆ ಅಕ್ಕ ತಂಗಿಯನ್ನ ಕಟ್ಕೊಂಡು ಎಷ್ಟು ಕಷ್ಟ ಆಗುತ್ತೆ ಸರ್. ಒಂದು ನಿಮಿಷ ಸರ್, ಮೊದಲನೇ ಟಿಕೆಟ್ ಎರಡನೇ ಟಿಕೆಟ್. ನಮಸ್ಕಾರ ವಿಷ್ಣು, ಮುಂದಿನ ವಾರ ಬೇರೆ ಭೇಟಿ ಆಗೋಣ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾವು ಕನ್ನಡಿ ಫ್ಯಾಕ್ಟರಿ ನಮ್ಮ ಫ್ಯಾಕ್ಟರಿ ಒಂದು ವರ್ಷ ಆಯ್ತು. ಆ ಕಾರ್ಯಕ್ರಮಕ್ಕೆ ಸ್ವಲ್ಪ ಚೀಪ್ ಗೆಸ್ಟ್ ಆಗಿರೋಣ ಅಂತ ತಂದಿದ್ದೀವಿ. ಅವ್ರು ಬಿಡುವಿನ ಸಮಯದಲ್ಲಿ ನಾವು ಕಾರ್ಯಕ್ರಮ ಇಟ್ಕೊಳ್ತೀವಿ ಮೇಡ. ಸಾಕು, ನಮ್ಮ ಫ್ಯಾಕ್ಟರಿ ಶುರುವಾಗಿ 1 ವರ್ಷ ಆಗಿದೆ. ಹಾಗಾಗಿ ವರ್ಷ ಮಾಡೋಣ ಅನ್ಕೊಂಡಿದ್ದೀವಿ. ವರ್ಷ ಬೇಕಾದ್ರೆ ಚಿಂತೆ ಆಗುತ್ತೆ. ವಾರ್ಷಿಕ ವಾಣಿ ಅದೇ ಸರ್, ಅವತ್ತಿಂದ ನಿಮ್ಗೆ ಸನ್ಮಾನ ಮಾಡೋಣ ಅಂತ. ದಯವಿಟ್ಟು ಬಂದು ನಮ್ಮ ಸನ್ಮಾನ ಸ್ವೀಕರಿಸಬೇಕು. ನನಗೆ ಯಾಕಪ್ಪ, ನನ್ಗಿಂತ ದೊಡ್ಡವರು ಇವಾಗ. ನಮ್ಮ ಕನ್ನಡಿಗರಿಗೆ 25 ಮೈಲಿ ಆಗುತ್ತೆ. ನಮ್ಗೆ ಬಸ್ಸಲ್ಲಿ ಬಂದು ಫಿಟ್ನೆಸ್ ಆಗುತ್ತೆ. ಈಗಿನ ಕಾಲದಲ್ಲಿ ಕಾರ್ ಮಾಡೋದ್ರೆ ಕಾದ ನಿಮ್ಗೆ ಗೊತ್ತು. ಅದಕ್ಕೆ ಸಾಹಿತ್ಯಗಳು ಕಾರೇ ಬೇಕು ಅಂತಾರೆ. ನಾನಾದ್ರೆ ನಡ್ಕೊಂಡೇ ಬಂದ್ಬಿಡ್ತೀನಿ ಅಂತ. ಕವಿತೆ ಕಾದಂಬರಿಗಳು ಅಷ್ಟೇ ಸರ್, ನಿತ್ಯ ಕಾಮಿಡಿಯಾಗಿರುತ್ತೆ ಸರ್. ಹಾಗಾಗಿ ಯಾವ್ದು ಓದಿದ್ರಿ? ನೀವು ಓದ್ತೀರಾ ಸರ್? ಖಂಡಿತ ಬರಲೇಬೇಕು ಸರ್ ಕಾರ್ಯಕ್ರಮಕ್ಕೆ. ಇವಾಗ ನೀವು ಕ್ರೀಡಾ ಮುಂಚೆನೆ ಹೋಗ್ಬೇಕಾಗಿತ್ತು ಸರ್. ಹೌದೌದು, ಆಗ ನನಗೆ ಬಿಡುಗಿರ್ಲಿಲ್ಲ. ಅಯ್ಯೋ, ಈಗಲೂ ಏನು ಲೇಟ್ ಆಗಿಲ್ಲ ಸರ್. ನಿಜ, ನಾನಿನ್ನು ಲೇಟ್ ಆಗಿಲ್ಲ. ಸರ್, ನೀವು ದಯವಿಟ್ಟು ಭಾನುವಾರ ನಮ್ಮ ಫ್ಯಾಕ್ಟ್ರಿಗೆ ಬಂದು ನಮ್ಮ ಸನ್ಮಾನ ಸ್ವೀಕರಿಸಬೇಕು. ಮೇಡಮ್, ನೀವು ಬರಬೇಕು. ಅಯ್ಯೋ, ಸನ್ಮಾನ ನಿಮ್ಮಲ್ಲ ಮೇಡಮ್, ನಿಮ್ಮ ಯಜಮಾನರಿಗೆ ಎಲ್ಲೆಲ್ಲಿ ಹೋಗಿ ಯಾರ್ಯಾರ ಹತ್ರ ಹೇಗೆ ಮಾಡಿಸ್ಕೊಂತಾರೆ ಅಂತ ನೋಡಕ್ಕೆ ಹೀರೋ ತರ ಬೇರೆ ಇದ್ದೀರಾ? ಒಂದು ನಿಂತ್ಕೊಂಡ್ರೆ ನಮ್ಗೆಲ್ಲ ಜನ ಸಂತೋಷ ಪಡ್ತಾರೆ. ಒಂದ್ ನಿಮಿಷ ಒಪ್ಪಳೆ ನೋಡಕ್ಕೆ ಒಳ್ಳೆ ಜನ ಕೊಡ್ತಾರೆ. ಕಾರ್ಯಕ್ರಮ ಸಂಡೇನಾ? ಅಯ್ಯೋ, ಎಲ್ಲ ಮುಂದೆ ಮೇಡಮ್ ಭಾನುವಾರ. ನಮ್ಮವರು ಕನ್ನಡ ಪದಗಳ ಬಗ್ಗೆ ತುಂಬಾ ಜಾಗೃತರಾಗಿದ್ದಾರೆ. ಇದು ಆಫೀಸ್ ಅಡ್ರೆಸ್. ಓಹೋ, ಮಾರ್ಕೆಟ್
ಮಾರ್ಕೆಟ್ ಇಂದ 3:00ವರೆಗೆ ಒಂದು ದರಿದ್ರ ಬಸ್ ಹೊರಡುತ್ತೆ. ಆ ದರಿದ್ರ ಬಸ್ ಕೊಂಡ್ಬಿಡಿ ಸರ್. ಆ ದರಿದ್ರ ಬಸ್ ಮಿಸ್ ಆದ್ರೆ ಎಲ್ಲಾನು ಉಂಟೆ ಅದು ನಮ್ದೇ ದರಿದ್ರ ಬಸ್ಸು, ಅದನ್ನೇ ಬರ್ಬೇಕು ನೀವು. ಸರಿ 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 ಆಗ್ಬೋದು ಆಗ್ಬೋದು. ಹೋಗ್ತಾ ಕಾರ್ಯಕ್ರಮ ಬೇಕಾಗಿರೋ ಎಲ್ಲ ಆಮೇಲೆ ಅದನ್ನು ತಗೊಂಡೋಗ್ಬಿಡ್ತೀವಿ ಸರ್. ವೆರಿ ಗುಡ್ ವೆರಿ ಗುಡ್. ನಾವು ಬರುವಾಗ ಅಲ್ವಾಗ ಒಂದು ಹಾರ ಇಟ್ಕೊಂಡು ಬರ್ಬೇಕು ಸರ್. ಹಾರ ನಾವು ಬೇಕಾ? ನಾವು ನಿಮಗೋಸ್ಕರ ಕಾರ್ಯಕ್ರಮ ಮಾಡ್ತಾ ಇರೋದು. ಅಂಥದ್ರಲ್ಲಿ ನಾವು ನಾವು ಹೋಗ್ಬೇಕಾದ್ರೆ ಎಲ್ಲ ತಗೊಂಡೋಗಿರ್ತೀವಲ್ವಾ, ನೀವು ಸಿಟಿಯಿಂದ ಬರ್ತೀರಲ್ವಾ, ಆಗ ಒಂದು ಹಾರವನ್ನು ಇಟ್ಕೊಂಡ್ ಬರ್ಬೇಕು ಸರ್. ಹಾರ ಏನೋ ಭಾರ ಆಗೋಲ್ಲ ನೋಡಿ. ಅದು ಅಲ್ಲದೆ ನಿಮ್ಗೆ ಹಾಕೋ ಆಹಾರನೇ ಸರ್. ನಾವು ಇವಾಗಲೇ ಆಹಾರ ತಗೊಂಡು ಇಟ್ಕೊಂಡ್ರೆ ನಿಮ್ ಕಾರ್ಯಕ್ರಮದ ಜೊತೆ ಅದು ಕೊಳ್ತೋಗಿರುತ್ತೆ. ಆ ಕೊಳ್ತೋಗಿರೋ ಆಹಾರನ ಕತ್ತೆ ಕೂಡ ಮುಗಿಸ್ಕೊಳಲ್ಲ. ಅಲ್ಲ, ನೀವು ಹಾಕೊಂಡ ಕಟ್ ಕೊಟ್ಟರು ನಮ್ಗೆ ಕೈ ಬರಲ್ಲ ಸರ್. ಅದಕ್ಕೆ ಮತ್ತೆ ಆಹಾರವನ್ನು ತಂದ್ಬಿಟ್ರೆ ನಾವು ಅಲ್ಲಿ ಚೆಕ್ ಮಾಡ್ಬಿಡ್ತೀವಿ ಸರ್. ಅಷ್ಟೇ ಅಲ್ಲ ಸರ್, ಕಾರ್ಯಕ್ರಮದಿಂದ ಅಲ್ಲಿಂದ ಇಲ್ಲಿ ಬಂದು ಆಮೇಲೆ ಮತ್ತೆ ಅಲ್ಲಿಂದ ಹೋಗಿ ಕಾರ್ಯಕ್ರಮ ಎಲ್ಲ ಅರೇಂಜ್ ಮಾಡಕ್ ಆಗಲ್ಲ ನೋಡಿ ಸರ್. ಹಾಗಾಗಿ ಆಹಾರ ಹೋಗ್ಲೇಬೇಕು ಸರ್. ನೀವು ತುಂಬಾ ಸರಳ ಜೀವಿಗಳು, ಸ್ಮೃತಿಗಳು, ದೊಡ್ಡ ಬಸ್ ಮಾಡಿ ಹೋಗ್ಬೇಕು. ಯಾಕಂದ್ರೆ ಅದು ನಿಮ್ಗೆ ಹಾಕೋ ಆಹಾರನೇ. ಆಯ್ತು, ತರ್ತೇನೆ. ಎಷ್ಟು ರೂಪಾಯಿ ಇರ್ಬೇಕು? ತಗೊಳ್ಳಿ, ಇದು 100 ರೂಪಾಯಿ ತಗೊಂಡ್ಬಿಡಿ ಸರ್. 100 ರೂಪಾಯಿ ಆಗ್ಬೋದು ಆಗ್ಬೋದು. ಸರ್, ನಿಮ್ಮಂತ ಸಾಹಿತಿಗಳು ನಮ್ಗೆ ಸಿಗೋದು ಬಹಳ ಕಷ್ಟ. ನೀವು ತಪ್ಪು ತಿಳ್ಕೊಳ್ಳೋದ್ರೆ ನಿಮ್ಮಿಂದ ಇನ್ನೊಂದು ಸಹಾಯ ಆಗ್ಬೇಕು. ಸಹಾಯನ ಸಾಲಗಿನ ಕೊಡ್ಬೇಡಿ. ಶಾಲು ಒಂದು ತಗೊಳಕ್ಕಾಗಿಲ್ಲ ಮೇಡಮ್. ಬಣ್ಣಿಸಿ ಸ್ವಲ್ಪ ಶಾರ್ಟ್ ಇದು. ಅದು ತಂದಿದ್ದು ದುಡ್ಡೆಲ್ಲ ಖರ್ಚ ಆಗುತ್ತೆ ಸರ್. ಬ್ಯಾನರು, ಗಂಡಿಂಗು, ಟೇಬಲ್ ಕ್ಲಾತ್, ಅದು ಇದು ಎಲ್ಲ ಖರ್ಚು ಹೋಗ್ಬಿಡಿ ಸರ್. ಎಲ್ಲ ನೀವು ಬರೋ ಕಾರ್ಯಕ್ರಮಕ್ಕೆ ಸಾಲು ತಗೊಳಕ್ ಆಗ್ಲಿಲ್ಲ. ಅದಕ್ಕೆ ನೀವು ಬಂದ ಸಾಲು ತಂದ್ಬಿಟ್ರೆ ನಾವು ಬಂದಿದ ತಕ್ಷಣ ಒಬ್ಬರು ಸೆಟ್ ಮಾಡ್ತೀವಿ. ನಾವೇ ತರಕಾಗತ್ತೆ. ನಿಮ್ಗೆ ಯಾವ ಬಟನ್ ಚಾರ್ಜ್ ಇಷ್ಟ ಅಂತ ನಮ್ಗೆ ಗೊತ್ತಿಲ್ಲ. ನಾವ್ ಯಾವ್ದೋ ಒಂದು ಬಟನ್ ಚಾರ್ಜ್ ಕೊಡೋದು, ಅದು ನಿಮ್ಗೆ ಓದಿಸೋದು, ನೀವು ಅದನ್ನ ಮನೆ ತಗೊಂಬಂದು 4 ಪೀಸ್ ಮಾಡಿ ಮನೆ ಕಾರ್ಗಳು ಹಾಕ್ಬಿಟ್ಟು ಕಾಲು ಬಿಟ್ಬಿಟ್ರೆ ನಮ್ಗೆ ಎದೆ ಮೇಲೆ ನನಗೆ ಆಗತ್ತೆ ಸರ್. ಅದಕ್ಕೆ ಕಾಲ್ ಸೆಕ್ಷನ್ ನಿಮ್ಗೆ ಬಿಟ್ಟಿದ್ದೀವಿ. ಒಂದ್ ನಿಮಿಷ ಯಾವ ಕಲರ್ ಸಾಲ ಹೇಳಿದ್ರೆ ಹಾ, ಸ್ಟ್ರೈಟ್ ಕಲರ್ ಹೇಳೋಣ. ಲೈಟು ಬೇಡ, ಬಳಪನು ಬೇಡ. ಒಂದ್ ಕೆಲಸ ಮಾಡೋಣ, ಮೆತ್ತಿಗೆ ಬೆಳ್ಳಿಗಿರುತ್ತಲ್ಲ ಜೂಜೂರಾಗಿ ಓ. ಜೋಲ್ ಆಯ್ತಲ್ಲ, ಹಾ. ಅದು ಮುಖದ ಥರನೇ ಇರ್ತದೆ. ಯಾವ ಪಾಚಿ ಕಲರ್? ಪಾಚಿ ಬುದ್ಧಿ ಎಲ್ಲೋಗುತ್ತೆ? ಮೆರೂನ್ ಕಲರ್ ರೆಡ್. ನೀನ್ ಹೇಳೋ ಮೆರೂನ್ ಕಲರ್ ಹಾಕೊಂಡ್ರೆ ಆಫೀಸಿ ನಾಯಿ ತರ ಕಾಣುತ್ತೆ. ನಿಮ್ ಬೆನ್ನು ನೀವು ಹಾಕೋ ಶಾಲೆ ಯಾವ್ದಾದ್ರು ಹೇಳಿ, ನನ್ಗೆ ನನ್ನನ್ನು ಯಾಕೆ ಹೇಳಿದ್ರಿ? ನೋಡಿ, ಅಂಗಡಿಗೆ ಹೋದ್ರೆ ಯಾವ ಬಣ್ಣ ಸಾಲು ಅಂತ ಅಲ್ಲೇ ಡಿಸೈಡ್ ಮಾಡ್ತೀನಿ. ಅದಕ್ಕೆ ಸರ್ ಕಾಲ್ ಸೆಕ್ಷನ್ ನಿಮ್ಗೆ ಬಿಟ್ಟಿದ್ದು. ಕಾಲು ತಂದ್ಬಿಡಿ, ಬಸ್ ಸೀಟ್ಗೆ ನಾವು ಬಿಲ್ ಸೆಟ್ ಮಾಡ್ಬಿಡ್ತೀವಿ. ಆಯ್ತು ಸರ್, ನಾವೇನ್ ಬರ್ತೀವಿ ಮೇಡಮ್. ಹಾಗಾಗಿ ಶಾಲೆಯಿಂದ ಸನ್ಮಾನ ಮಾಡಕ್ಕೆ ಎಲ್ಲರೂ ಉಂಟೆ ಮೇಡಮ್. ಸನ್ಮಾನ ಅಂದ್ರೆ ಏನಾದ್ರು ಒದಿಸ್ಲೇಬೇಕು. ಹೌದು, ತಗೊಳ್ಳುವ. ಬೇಸಿಕ್ ಬಿಳಿ ಬಟ್ಟೆ, ಬಿಳಿ ಬಟ್ಟೆ ಬೇಡ. ಸಾಲೆ ತಗೋ. ಅದಕ್ಕೆ ತಂದ್ಬಿಡಿ. ಆಯ್ತು ಸರ್, ಆಯ್ತು ಮೇಡಮ್, ನಾವೇನ್ ಬರ್ತೀವಿ. ಆಯ್ತು. ಬರ್ತಾ ಮರೀದ ಬಂದ್ಬಿಡಿ ಮೇಡಮ್. ಆಯ್ತು ಆಯ್ತು. ಆಗ್ತದೆ. ಅಲ್ಲ, ಸರ್ವಿಸ್ ಚಾರ್ಜ್ ಇಲ್ವಾ? ಸರ್ವಿಸ್ ಚಾರ್ಜ್ ಬೇರೆ ಆಗ್ತೀವಾ? ಬಸ್ ಕೂಡ ಫ್ರೀ ನಿಮ್ಗೆ. ಹೌದು, ಅಷ್ಟೇ ಅಲ್ಲ ಮೇಡಮ್, ಮತ್ತ ನೀವು ಅಕ್ಕಪಕ್ಕದ ಮನೆಯವ್ರನ್ನ, ಬಂಧು ಬಾಂಧವ್ರನ್ನ, ಮಹಿಳಾ ಮಂಡಳಿಯವ್ರನ್ನ ಎಲ್ಲರನ್ನೂ ಕರ್ಕೊಂಡ್ ಬನ್ನಿ ಮೇಡಮ್. ಎಲ್ಲರಿಗೂ ಫ್ರೀ. ಯಾಕೆ ಹೇಳಿ? ಬಸ್ ಅವರಿಗೆ ಆಧಾರ್ ಕಾರ್ಡ್ ಬರೆಯಕ್ಕೆ. ಅಂದಾಗೆ ನಿಮಗೆ ಮಾತ್ರ ನಾವು ಚಾರ್ಜ್ ಕೊಡ್ತೀವಿ ಸರ್. ಅಂದಾಗೆ ಇಂತಿಷ್ಟು ರೂಪಾಯಿ ಇರ್ಬೇಕು ಅಂತಿದ್ರೆ ಚೆನ್ನಾಗಿರೋದು. ಸರ್, ಸಾಲ ಸರ್ ಬೊಂಬಾಟ ತಗೊಂಬನ್ನಿ ಸರ್. ಹೇಗಿರ್ಬೇಕು ಅಂದ್ರೆ ಓದಿಸಿದ್ರೆ ತೆಗೆಕ್ ಮನ್ಸೇ ಬರ್ಬಾರ್ದು. ನೋಡಿ ಸರ್, ನಿಮ್ಗೆ ಎಂತ ಸಾಲ ಹೇಳಿ ಸರ್. ಯಾಕೆಂದ್ರೆ ನಾವು ಯಾವುದೋ ಒಂದು ಸಾಲ ತಗೊಂಡು ಆಮೇಲೆ ಅದನ್ನ ಫಳ ಅಂತ ಅಲ್ದಿರ ಅದನ್ನ ಚೇಂಜ್ ಯಾವ್ದಾದ್ರು ಚೆನ್ನಾಗಿರೋದು ಸರ್. ಹಾಗಾಗಿ ನೀವು ಎಂತ ಸಾಲ ತಗೊಂಡು ಇಷ್ಟಿಷ್ಟು ರೂಪಾಯಿ ಅಂತ ಹೇಳ್ಬಿಡಿ. ಇಲ್ಲ ಸರ್, ನೀವು ತಳ ಅಂತ ತಗೊಂಡ್ ಬನ್ನಿ. ಒಂದು 100 ರಿಂದ 100 ಕಟ್ಟಿದ್ರೆ ಸಾಕು ಸರ್. ಓದಿಸಿದ್ರೆ ತೆಗೆಕ್ ಮುಂಚೆ ಬರ್ಬಾರ್ದು ಅಂತ ತಗೊಂಡ್ಬನ್ನಿ ಸರ್. ನಾವೇನ್ ನಾವೇನ್ ಬರ್ತೀವಿ ಈಗ? 3:30 ದರಿದ್ರ ಬಸ್. ಆಗಿ ಆಗಿ. ಸರ್,
ಆಹಾ. ಹಾ? ಒಳ್ಳೆಯವ್ರು ನೀವು. ಹೌದೌದು. ಹೋಗ್ಸಲ ಬಂದಿದ್ರಲ್ಲ ನೋಡೋದ್ ಸನ್ಮಾನ ಮಾಡಕ್ಕೆ ಇದ್ರು ನನ್ನ ಮಕ್ಕಳು ಅಂತವ್ರನ್ನೆಲ್ಲ ಮನೆ ಒಳಗೆ ಸೇರಿಸ್ಬೇಡಿ. ಹೌದು ಕಣೆ, ಸೇರಿಸಲೇಬಾರ್ದು. ಆದ್ರೆ ದಾರಿಲಿ ಶಾಲೆಗೆ ಏನು ಮಾಡೋದು? ಹಾ? ವಿಶಾಲು ಕಾಫಿ. ಆ? ಹಾ. ಓ ಬನ್ನಿ 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 ಶಾಸ್ತ್ರಿಗಳೇ, ಬನ್ನಿ 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 ಬನ್ನಿ. ಏನಯ್ಯ ವಿಶ್ವ, ಯಾರ ಕಾರ್ನಲ್ಲಿ ಬಂದು ಹೋದಾಗಾಯ್ತು? ಹೀಗೆ ಸುಮಾರು ಜನ ಬರ್ತಾರೆ ಹೋಗ್ತಾರೆ. ಹಾಗೆ ಶಾಸ್ತ್ರಿಗಳೇ, ಏನಪ್ಪ? ನಮ್ಮಿಂದ ಒಂದು ಟಾಪಿಕ್. ಶಾಸ್ತ್ರಿಗಳೇ ತಗೊಳ್ಳಿ. ಓ, ಸಂತೋಷ. ಮತ್ತೆ ಇಂಟರ್ನ್ಯಾಷನಲ್ ಸ್ಟೋರಿ ಲೆವೆಲ್ ಸೆಲೆಕ್ಟ್ ಆಗಿದೆಯಲ್ಲ ಅದಕ್ಕೆ ಎಲ್ಲೆಲ್ಲಿಂದನೋ ಜನ ಇವ್ರನ್ನ ಹುಡ್ಕೊಂಡು ಬರ್ತಾ ಇದ್ದಾರೆ. ಆಯ್ತಯ್ಯ. ಶಾಸ್ತ್ರಿಗಳೇ, ನಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಅದಕ್ಕೆ ತಮ್ಮ ಹತ್ರ ಕೇಳ್ತಾ ಇದ್ದೀನಿ. ನೋಡಿ, ಭಾನುವಾರದ ದಿವಸ ಕನ್ನಳ್ಳಿ ಅಂತ ಇದೆ, ಅಲ್ಲಿ 25 ಮೈಲಿ ದೂರ ಅಷ್ಟೇನೆ. ಅಲ್ಲಿ 3:30ಗೆ ಒಂದು ದೊರಿತ್ರ ಬಸ್ ಹೋಗುತ್ತೆ, ಅಲ್ಲಿ ನನಗೆ ಸನ್ಮಾನ ಸೆಲೆಕ್ಷನ್ ಕೂಡ ನಮ್ಗೆ ಹೇಳಿದ್ದಾರೆ. ಸರಿ ರೀ. ಶುಕ್ರವಾರ ಒಂದು ಸತ್ಯನಾರಾಯಣ ಪೂಜೆ ಇದೆ, ಶನಿವಾರ ಒಂದು ನಾಮಕರಣ ಇದೆ, ಇನ್ನು ಭಾನುವಾರ ಒಂದು ವೈಕುಂಠ ಇದೆ. ಅದ ಆಸಾಮಿದು ಸತ್ತಿಲ್ಲ. ಬರ್ತೀನಯ್ಯ ಬಂದು ನಿಮಗೂ ಮಾಡ್ಬಿಡ್ತೀನಯ್ಯ. ಏನ ಪೂರ್ಣ ತುಂಬ ಸ್ವಾಗತ ಕಣಯ್ಯ. ಆಗ್ಬೋದು. ಅದಕ್ಕೆ ಒಂದು 500 ರೂಪಾಯಿ ಕೊಟ್ಟಿದ್ರೆ ಆಗಿರೋದು. ಆ ಸೆಲೆಕ್ಷನ್ ನಮ್ಗೆ ಬಿಟ್ಟಿದ್ದಾರೆ, ಅಲ್ಲಿ ಹೋದ್ಮೇಲೆ ದುಡ್ಡು ಕೊಟ್ಬಿಟ್ಟು ಸೆಟ್ ಮಾಡ್ತಾರೆ. ಓ, ಇದೆಂತ ಸನ್ಮಾನಯ್ಯ. ನೋಡಯ್ಯ, 500 ಅಂದ್ರೆ 1000 ಕೊಡ್ಬೋದು. ಅಂದ್ರೆ ಸುಮ್ಮನೆ ಶಾಲ್ಗಳನ್ನು ತಂದು ಮನೇಲಿ ಯಾಕೆ ನೆನ್ಸ್ಕೊತ್ಯಾ? ಮತ್ತೆ ನೋಡಯ್ಯ, ಇದು ಕೆಂಗೇರಿ ಗುರು ಬರ್ಸಿರೋ ಶಾಲ್. ಓ ಇದನ್ನೇ ಮಡ್ಸಿ ಕವರ್ ಲಿಟ್ ತಗೊಂಡೋದ್ರ ಆಯ್ತು. ಮಾಡ್ಕೊಂಡ್ಬಿಡ ಏನಂತೀಯ? ಒಂದ್ ನಿಮಿಷ ವಿಶಾಲು, ಗೊತ್ತಾಯ್ತು ನೋಡೋದ್ ಸನ್ಮಾನ ಮಾಡಿದ್ ಸಾಲು. ಹೇಳ್ತಿ ಅಂದ್ರೆ ಹಿಂಗಿರ್ಬೇಕು ನೋಡು. ಬುದ್ಧಿವಂತೆ ಕಣ್ಣ. ಸರಿ ನೀವು ಎಲ್ಲ ರೆಡಿ ಮಾಡ್ಕೊಳ್ಳಿ. ನಾನು ಭಾನುವಾರ ಬಂದ್ಬಿಡ್ತೀನಪ್ಪ. ಹೊಟ್ಟೆ ಹೋಗೋಣ. ಶಾಸ್ತ್ರಿಗಳೇ, 3:30ಗೆ ಒಂದು ದೊರಿತ್ರ ಬಸ್ಸು ಮಿಸ್ ಆಗಬಾರ್ದು. ಆಯ್ತಪ್ಪ, ಖಂಡಿತ ಹೋಗೋಣ. ಬರ್ತೀನಮ್ಮ. ಹಾಗೆ ನೀವೇ ಪೂರ್ಣ ತುಂಬ ಸ್ವಾಗತ ಮಾಡ್ಬೇಕು ಅವತ್ತು. ಖಂಡಿತ ಮಾಡ್ತೀನಿ. ಕಲ್ದೆ ನ್ಯಾಯ ಮಾಡಮ್ಮ ಮಗ. ಶಾಲ್ದೇನೋ ಆಯ್ತು ಪ್ರಾಬ್ಲಮ್. ಈಗ ಆಹಾರಕ್ಕೆ ಏನ್ ಮಾಡೋದು? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ನಮ್ ಭೂಮಿ ಸರೋಜ ಇಲ್ವಾ? ಹಾ. ಅವಳು ಹೇಳಿದ್ರೆ ಒಂದು ದಾರ ತಂದು ಕೊಡ್ತಾಳೆ. ಹೌದಲ್ವಾ? ಅಲ್ಲ, ನೆನೆದವರ ಮನದಲ್ಲಿ ಅಂತ 100 ವರ್ಷ ಆಯ್ತು ಅವಳಿಗೆ. ಅವಳಿಗೆ ನನಗೆ ಸನ್ಮಾನ ಅಂದ್ರೆ ಒಂಥರ ಮಾಡ್ಕೊತಾಳೆ. ನೀನೇ ಮಾತಾಡೆ. ಅದಕ್ಕೆ ನೀವು ಹೋಗ್ಬೇಡಿ, ಇಲ್ಲೇ ನಿಂತ್ಕೊಳ್ಳಿ, ನಾನು ಹೋಗಿ ಮಾತಾಡ್ತೀನಿ. ಓ, ಸರೋಜ, ಇದೇ ನೆನ್ಸ್ಕೊತಾ ಇದ್ದೆ. ಏನು ವಿಶೇಷ ಆಯ್ತಾ? ಒಂದು ಹಾರ ಬೇಕಿತ್ತು. ಅದು ಯಾರಿಗ ಒಬ್ರಿಗೆ, ಅದೆಲ್ಲ ನಿಮ್ಗೆ ಯಾಕೆ? ಹಂಗಲ್ಲ ಸ್ವಾಮಿ, ಹಿಂಗೆ ಅಂತ ಹೇಳಿದ್ರೆ ಹಂಗ್ ಕಟ್ಕೊಡ್ತೀವಿ. ಈಗ ಗಂಡಸರಾದ ಆರಣ ಹೆಂಗಸರಿಗೆ ಹಾಕಿದ್ರೆ ಚೆನ್ನಾಗಿರಕ್ಕಿಲ್ಲ. ಓ, ಗಂಡಸರಿಗೆ ಬೇರೆ ಹೆಂಗಸರಿಗೆ ಬೇರೆ ಹಾರ ಇರಲ್ವಾ? ಹೇಳಿದ್ನಲ್ಲ, ಗಂಡಸರಿಗೆ ಹಾಕೋ ಆರಣ ಹೆಂಗಸರಿಗೆ ಹಾಕಿದ್ರೆ ಚೆನ್ನಾಗಿರಕ್ಕಿಲ್ಲ. ಒಬ್ಬೊಬ್ರಿಗೂ ಒಂದೊಂದ್ ಕಟ್ಕೊಡ್ತೀವಿ ಸ್ವಾಮಿ. ಹಾರುಗಳಲ್ಲೂ ಲಿಂಗ ಭೇದ ಇದೆ ಅಂತ ನನಗೆ ಇವಾಗಲೇ ಗೊತ್ತಾಗಿರೋದು. ಸರಿ, ಗಂಡಸರಿಗೆ ಅಂತಾನೆ ಇಟ್ಕೋ. ಏನ್ ಇಟ್ಕೊಳ್ಳೋದ? ನಿಮ್ಗೆ ಅನುಮಾನ ಹಂಗಾರೆ ನೋಡಿ ಸ್ವಾಮಿ. ಸರೋಜ, ನನ್ನ ಹತ್ರ ಮಾತಾಡು. ನೋಡು, ನಮ್ಗೆ ಒಂದು ಹಾರ ಬೇಕು, ಭಾನುವಾರ ತಂದ್ಕೊಡು. ಆಯ್ತು ಕಣಕ್ಕ, ತಂದ್ಕೊಡ್ತೀನಿ. ಅದೇನಪ್ಪ ಹೇಳೋದು ಅಂದ್ರೆ, ಇದ್ದವ್ರಿಗೆ ಅಂತ ನೋಡಿದ್ರೆ ನಾವು ಈಗ ಬೆಳ್ಳಿಗಿರೋರ್ಗೆ ಕೆಂಪು ಶರ್ಟು, ಕಪ್ಪಗಿರೋರ್ಗೆ ನೀಲಿ ಶರ್ಟು ಹಿಂಗೆ ಹಾಕಿ ಕಟ್ಕೊಡ್ತೀವಿ ಕಣಕ್ಕ. ಒಂದ್ಸಲ ಮಗ ನೋಡಿದ್ರೆ ಚೆನ್ನಾಗಿರ್ತದೆ.
ಗೊತ್ತಿರೋರಿಗೆ ಒಂದು ದೊಡ್ಡ ಸಮಾರಂಭದಲ್ಲಿ. ಅಂದರೆ ಯಾರಿಗೋ ಪುಟ್ಟ ಸನ್ಮಾನ ಮಾಡ್ತಾ ಇದ್ದೀರಾ? ನಿನಗೆ ಹೆಂಗ್ ಗೊತ್ತಾಯ್ತು? ಅಯ್ಯೋ ಬುದ್ಧಿ, ನಮ್ ಸೊಸೆ ಇದಲ್ವಾ, ಇಷ್ಟು ತಿಳ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ? ನೋಡಿ, ಈ ಆಲ್ಬಮ್ನಾಗೆ ಈ ಆಲ್ಬಮ್ ಫೋಟೋಗಳವೆ, ಅದ್ಯಾವ್ದು ನೋಡ್ತಿರೋ ನೋಡ್ಬಿಟ್ಟು ಪಸಂದ್ ಮಾಡಿ ನೋಡಿ. ಇದು ಚೆನ್ನಾಗಿದೆ ಅಂದ್ರೆ ಇದು ಚೆನ್ನಾಗಿದೆ, ನಿನ್ ಮುಖ ತರ ಇದೆ. ಇದು ಚೆನ್ನಾಗಿದೆ, ಎಷ್ಟಾಗುತ್ತೆ? ಅಕ್ಕ, ಯಾರಿಗ ಸನ್ಮಾನ? ಅದು ಒಬ್ಬ ದೊಡ್ಡ ಮನುಷ್ಯರಿಗೆ. ಹಂಗ ಇರಕ್ಕ ನೋಡಕ್ಕ, ಯಾರೇ ನೋಡಕ್ಕ 500 ರೂಪಾಯಿ ಆಯ್ತದೆ. ಸೈಡ್ ಕುಚ್ಚು, ಬಾಟಮ್ ಡ್ರಾಪ್ಸು ಹೆಂಗೈತೆ ಗೊತ್ತಾ? ಅದನ್ನ ಹಾಕೊಂಡು ಒಡಸ್ಕೊಂಡ್ಬಿಟ್ರೆ ಓಡಿಸ್ಕೊಂಡ್ಬಿಟ್ಟಂಗೇನೆಯ ಟೋಟಲ್ ಅದೇಯ. ನೋಡು, ಇಷ್ಟೊಂದೆಲ್ಲ ಬೇಡ, ಸ್ವಲ್ಪ ಕಡಿಮೆ ಇದ್ರೆ ದೊಡ್ಡ ಮನುಷ್ಯರಿಗೆ ಅಲ್ರಿ. ದೊಡ್ಡ ಮನುಷ್ಯರಿಗೆ, ತುಂಬಾ ದೊಡ್ಡ ಮನುಷ್ಯರಿಗಲ್ಲ, ಮೀಡಿಯಂ ದೊಡ್ಡ ಮನುಷ್ಯ. ಸರಿ ನೋಡಿ, ಯಾರ ನೋಡಿ 300 ರೂಪಾಯಿ ಆಯ್ತದೆ. ಎಲ್ಲ ಮಲ್ಲಿಗೆ ಹಾರಗಳು ಸ್ವಾಮಿ, ಘಮ ಘಮ ಅಂತವೆ. ಹೌದಾ? ವಾಸನೆ ಬರ್ತಾ ಇಲ್ಲ ಮತ್ತೆ. ಬುದ್ಧಿ, ಅದು ಫೋಟೋ ಅದ್ರಲ್ಲಿ ಘಮ ಅಂತದೆ. ನಂಗೆ ಗೊತ್ತಿತ್ತು ನಿನಗೆ ನಗ್ತಾಳ ಅಂತಂಗಿದ್ದೆ. ನೀವು ನಾನಿರೋಲ್ಲ ಅವಶ್ಯಕತೆ ಇದೆ. ಕೊಡಿ. ನೋಡು ಸರೋಜ, ಯಾವ್ದಾದ್ರು ಕಡಿಮೆ ಸಸ್ತಾ ಇದ್ರೆ ಹೇಳು. ನೋಡಕ್ಕ, ಈ ಫೋಟೋ ನೋಡಿ, ಈ ಹಾರ ಎಷ್ಟು ಚಂದಾಗದೆ ನೋಡಿ. ಈ ಹಾರ ಇದಕ್ಕಿಂತ ಕಮ್ಮಿ ನಾನು ಕಟ್ಟಕ್ಕೆ ಇಲ್ಲ. ಮಲ್ಲಿಗೆ ಹೂವು ಎಷ್ಟು ಗ್ರಾಮ್ ಗೊತ್ತಾ? 100 ಗ್ರಾಮ್ ಎಷ್ಟಾಗತ್ತೆ ಗೊತ್ತಾ? ಅದನ್ನ ಬಡ್ಜೆಟ್ ಆಗಲ್ಲ ಅಂದ್ರೆ ಹೇಳಕ್ಕೆ ಈಗ ಸನ್ಮಾನ ಮಂತ್ರಿಗ ಇಲ್ಲ ಫಿಲಿಂ ಸ್ಟಾರ್ಗ? ಅದು ಒಬ್ರು ಸಾಹಿತಿಗಳು ಅದೇ ಕೋವಣ ಬರೀತಾರೆ ಅವರಿಗೆ. ಅಯ್ಯೋ, ಕತೆ ಬರೆಯೋರ್ಗ ನೋಡಿ, ಇದನ್ನೆಲ್ಲ ಯಾಕೆ ನೋಡ್ತೀನಿ ಇರಿ. ಕತೆ ಬರೆಯೋರ್ಗೆ ನೋಡಕ್ಕ, ಈ ಕಾಗಡ ಹಾರ, ಈ ಕಾಗಡ ಹಾರಕ್ಕೆ 100 ರೂಪಾಯಿ ಆಯ್ತದೆ. ಇದೇ ಸಾಕು ಕತೆ ಬರೆಯೋರ್ಗೆ. ಇದರಲ್ಲಿ ತಲೆ ನುಗ್ಗತ್ತಾ? ಸ್ವಾಮಿ ಹಾಕೊಂಡ್ ನೋಡಿ, ನಿಮ್ಗಿಂತ ದೊಡ್ಡ ತಲೆ ಯಾವುದು? ಇಲ್ಲ, ನನ್ ತಲೆ ಅವ್ರ ತಲೆ ಎರಡು ಒಂದೇ ತರ ಇಟ್ಟಂಗೆ ಕೌಡಿ ಜೋಡಿ ತರ ಅನ್ಬೋದು. ಮತ್ತೆ ಇನ್ನೊಂದು ಸ್ವಾಮಿ ಆಯ್ತದೆ. ನೋಡು ಸರೋಜ, ಕೆಲಸ ಮಾಡು, ಈ 100 ರೂಪಾಯಿ ತಗೋ. ಇದಕ್ಕೇನೆ ಇದೇ ತರನೇ ಸ್ವಲ್ಪ ದೊಡ್ಡದಾಗಿ ಕಟ್ಕೊಂಡು ಭಾನುವಾರ ಬೆಳಗ್ಗೆ ತಂದು ಕೊಟ್ಬಿಡಮ್ಮ. ಆಯ್ತು ಬಿಡಕ್ಕ, ನೀನ್ ಹೇಳೋದ್ಮೇಲೆ ಇದಕ್ಕಿಂತ ಮುಂಚೆ ದೊಡ್ಡದಾಗಿ ಬೇಕಲ್ವಾ? ಒಂದಷ್ಟು ಸೊಪ್ಪು ಸೆದೆ ಹಾಕೊಂಡು ಅಲ್ಲಲ್ಲಿ ಒಂದು ಹಾಕ್ರ, ಅಲ್ಲಲ್ಲಿ ಒಂದು ಮಲ್ಲಿಗೆ ಹಾಕೊಂಡು ಕಟ್ಕೊಂಡ್ಬಂದು ಕೊಡ್ತೀನಿ ಕಣಕ್ಕ. ಸರಿನಾ? ಬರ್ತೀನಿ ಕಣಕ್ಕ. ಜಾಲಿ ಹೂವ, ಮಲ್ಲಿಗೆ ಹೂವ ಯಾವ್ದಾದ್ರು ಬೇಕಾಗ ಹೇಳೋದು. ಭಾನುವಾರ ಮಿಸ್ ಮಾಡ್ಬೇಡ. ಅಯ್ಯೋ ಮಾಡಕ್ಕಿಲ್ಲ ಕಣಕ್ಕ, ತಂದು ಕೊಡ್ತೀನಿ. ಏನೋ ದುಡ್ಡು ಬೇರೆ ಕೊಟ್ಬಿಟ್ಟಿದ್ದೀರಾ. ಭಾನುವಾರ ಮರಿಬೇಡ. ಏನಿಲ್ಲ ಸ್ವಾಮಿ, ಹೋಗಿ. ಏನು ಅಂತ ಅವ್ರು ಗೊತ್ತಾಯ್ತಾ? ಅಲ್ವೇ ಕತೆ ಕವನ ಬರೆಯಲು ಸಾಹಿತಿಗಳು ಅಂದ್ರೆ ಇಷ್ಟೊಂದು ಮಾತಾಡೋದು. ಹೌದು, ನಿಮ್ ಯೋಗ್ಯತೆ ಗೊತ್ತಿರೋದಕ್ಕೆ ಅವಳಗ್ ಮಾತಾಡಿದ್ವಿ ಅಂತ ಕಲ್ಪಿಸ್ಕೊಂಡು ಹೋಗ್ತಿರಲ್ಲ. ಅಡಿಗೆ ಏನ್ ಮಾಡಿದ್ಯಾ? ಅದೇ ಸಾಂಬಾರ? ನೀನು ನಾರ ನೀನು ಮತ್ತೆ ನೀನು ಹಾಕೊಂಡು ಹೋಗ್ತಾ ಇದ್ದೆ ಮೈಂದ ಏನೇ ಚೆಕ್ ಮಾಡು ಸರ್ 50 ನೋಡಿ ಮುಂದೆ ಅವ್ರು ಅದು ಖುಷಿಯಾಗಿ ಹೇಳ್ತೇನೆ ಆಮೇಲೆ ಟೆನ್ಷನ್ ಕೊಡ್ತ ಸರ್ 100 ನೋಡಿ ಮುಂದೆ ನಾನ ಅಲ್ಲ ಅವ್ನೆ ತಲೆ ಕೆಟ್ಟ ಹೊರಗೆ ಹೋಗ್ತಾ ಇದೆ ಇನ್ನೊಂದು ಕಟ್ಕೊಂಡಿದ್ರೆ ನಾನು ಹೊಡ್ಕೋಬೇಕು
ಏನಪ್ಪ ಪಾಟಿ ಕೆಲಸ ಮಾಡಲ್ಲ ಆ ಫ್ಯಾಕ್ಟ್ರಿಗಳು ಅದೇನೋ ಇವತ್ತು ಅದೇನೋ ಮಾಡ್ತಾರಂತೆ ಸಮಾರಂಭ ಏನೇನೋ ಯಾಕೆ ಸನ್ಮಾನ ಮಾಡ್ತಾರಂತೆ ಕಣ್ಣಿಗೆ ಅಂತ ಕಳ್ಬಿಡಿದ ಇವತ್ತೇನೆ ನಡೀಲಿ ಹೋಗೋಣ ಯಾಕೆ ಜಾಸ್ತಿ ಓದಿದೆ ಹೋಗ್ಲೇಬೇಕಾ ಹೋಗೋಣ ಬೇಗ ನಮ್ಮ ಅಕೌಂಟ್ ಸೆಕ್ಷನ್ ಸುರಿತಾ ಇಲ್ವಾ ಚೆನ್ನಾಗಿ ಮಾತಾಡ್ತಾರೆ ತುಂಬಾ ರೆಡಿ ಆಗ್ತದೆ ಎಲ್ರಿಗೂ ನಮಸ್ಕಾರ. ನಮ್ ಕನ್ನಳ್ಳಿ ಫ್ಯಾಕ್ಟರಿ ಓಪನ್ ಆಗಿ ಇವತ್ತಿಗೆ 1 ವರ್ಷ ಪೂರ್ತಿ ಆಗಿದೆ. ಹಾಗಾಗಿ ವಾರ್ಷಿಕೋತ್ಸವನ ಇವತ್ತು ಆಚರಿಸ್ತಾ ಇದ್ದೀವಿ. ಇಂದು ನಮ್ಮೊಂದಿಗೆ ವಿಶ್ವಮಟ್ಟದಲ್ಲಿ ಹೆಸರು ಮಾಡಿರುವಂತ ಶ್ರೀ ವಿಶ್ವನಾಥ ಮೂರ್ತಿಗಳು ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಮಾನ್ ಪೆಕ್ರಪ್ಪನವರು ಇಂದು ನಮ್ಮೆಲ್ಲರ ಮೆಚ್ಚಿನ MLA ಆಗಿರೋ ಪೆಕ್ರಪ್ಪನವರು ಇವತ್ತು ಕೌಂಟಿಗಿದ್ರು ಸಹ ನಮ್ಮ ಕರೆಗೆ ಹೋಗೊಂಡು ನಮ್ಮ ಫಂಕ್ಷನ್ಗೆ ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಅಲ್ಲದೆ ಎನ್ನೆ ಹಾಗೆ ಶಾಸ್ತ್ರಿಗಳು ಸಹ ನಮ್ಮ ಜೊತೆ ಬಂದಿದ್ದಾರೆ. ಅವ್ರ ಜೊತೆ ಹಾಗೆ ಬಂದಿದ್ದಾರೆ. ಮತ್ತು ವಿಶೇಷವಾಗಿ ವಿಶ್ವನಾಥ್ ಮೂರ್ತಿ ಅವರ ಹೆಂಡತಿಯಾಗಿ ಶ್ರೀಮತಿ ವಿಶ್ವನಾಥ್ ಮೂರ್ತಿ ಅವರು ಬಂದಿದ್ದಾರೆ. ಈಗ ಪ್ರಾರ್ಥನೆ. ಅವನು ಪೇಮೆಂಟ್ ಆಗಿಲ್ವಾ ಏನ್ರಿ ಆಯ್ತು ಅದು ಪೇಮೆಂಟ್ ಕೊಟ್ಟಿಲ್ಲ ಅಂತ ಪ್ರಾರ್ಥನೆ ಮಾಡೋರು ಬಂದಿಲ್ಲ. ಪ್ರಾರ್ಥನೆ ಮಾಡೋರೇ ಬಂದಿಲ್ವಾ? ನಿಮ್ಗ್ಯಾರು ಬರಲ್ವಾ? ನಮ್ಮ ಜಾತ್ರೆ ಬರ್ತಾರೆ. ಈಗ ಪ್ರಾರ್ಥನೆ ನಮ್ಮ MLA ಅವರ PA ಆಗಿರುವ ವೆಂಕಟೇಶ್ ಅವರು. ಚೆನ್ನಾಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ. ಮಾಡಿ ಮಾಡಿ ಮಾಡಿ.
ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ. ಇಂದು ನಿಮಗೆ ತಿಳಿದಿರುವಂತೆ ಮತಗಳ ಕೌಂಟಿಂಗ್ ನಡೀತಾ ಇದೆ. ನಮ್ಮ MLA ಅವರು ಬೇಗ ಹೋಗ್ಬೇಕಾಗಿರೋದ್ರಿಂದ ಅವರಿಂದ 2 ಮಾತುಗಳು. ಹಲೋ, ನನ್ನ ಪ್ರೀತಿಯ ಕಾರ್ಮಿಕ ಬಂಧುಗಳೇ, ಈ ದಿನ ನಿಮ್ಮ ಫ್ಯಾಕ್ಟರಿಯ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಯ್ತು. ಹಾಗೂ ಒಬ್ಬ ಪ್ರಖ್ಯಾತ ಸಾಹಿತಿಯನ್ನು ಕೂಡ ನೀವು ಕರೆದು ಸನ್ಮಾನ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಯ್ತು. ಅದಕ್ಕೆ ನನ್ನನ್ನ ಮುಖ್ಯ ಅತಿಥಿಯಾಗಿ ಕರೆದಿದ್ದೀರಾ. ನಿಮ್ಗೆಲ್ಲರಿಗೂ ಗೊತ್ತು, ಇವತ್ತು ಕೌಂಟಿಂಗ್ ನಡೀತಾ ಇದೆ. ಆ ಟೆನ್ಷನ್ ಇದ್ರೂ ನಿಮಗೋಸ್ಕರ ನಾನಿರೋದು. ಹಾಗಾಗಿ ನಾನು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತ ನನಗೆ ಬಹಳ ಸಂತೋಷ ಆಯ್ತು. ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಸನ್ಮಾನ ಏನ್ ಮಾಡಿಸ್ಕೊಳ್ತಾ ಇದ್ದಾರೆ, ಅವರು ಬಹಳ ಫೇಮಸ್ ಸಾಹಿತಿಗಳು, ಅನೇಕ ಕಾದಂಬರಿಗಳು ಕನ್ನಡಗಳೆಲ್ಲ ಬರೆದಿದ್ದಾರೆ. ಅವರು ಅನೇಕ ಕಾದಂಬರಿಗಳು ಬರೆದಿದ್ದಾರೆ. ಇರಲಿ, ನಾನು ಅವರ ಕಾದಂಬರಿಗಳು ಓದಿದ್ದೀನಿ. ಶ್ರೀಯುತ ಅವ್ರ ಹೆಸರೇನು? ಅಶ್ವನಾಥ ಮೂರ್ತಿಗಳಿಗೆ, ವಿಶ್ವನಾಥ ಮೂರ್ತಿ, ಯಾರೋ ಒಬ್ರಿ ಅವರಿಗೆ ನೀವು ಸನ್ಮಾನ ಮಾಡ್ತಾ ಇದ್ದೀರಾ, ಬಹಳ ಸಂತೋಷ ಆಗ್ತಾ ಇದೆ. ಶ್ರೀಯುತ ವಿಶ್ವನಾಥ ಮೂರ್ತಿಗಳಿಗೆ ನಾನು ನಿಜವಾಗ್ಲೂ ಕಪಾಳ ಕೊಡ್ತೀನಿ. ಶ್ರೀಯುತ ವಿಶ್ವನಾಥ ಮೂರ್ತಿಗಳಿಗೆ ಇವತ್ತು ಸನ್ಮಾನ ಮಾಡ್ತಾ ಇದ್ದೀರಾ. ನಾನು ನಿಮ್ಗೆಲ್ಲ ಒಂದು ಭರವಸೆ ಕೊಡ್ತಾ ಇದ್ದೀನಿ. ಮುಂದಿನ ಬಾರಿ ಇನ್ನೂ ಹೆಚ್ಚಿನ ದುಡ್ಡನ್ನು ಕೊಟ್ಟು ಇನ್ನೂ ದೊಡ್ಡ ಸಾಹಿತ್ಯ ಕರೆಸಿ ಸನ್ಮಾನ ಮಾಡೋಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಆದ್ರಿಂದ ಈಗ ಈ ಸಮಾರಂಭ ಇಟ್ಕೊಂಡಿದ್ದೀರಾ, ನಿಮ್ಗೆಲ್ಲ ಗೊತ್ತು ತುಂಬಾ ಅರ್ಜೆಂಟ್ ಇದೆ ಅಂತ. ಇಷ್ಟು ಹೇಳಿ ನನ್ನ ಭಾಷಣ ಈಗ ಪ್ರಾರಂಭ ಮಾಡ್ತಾ ಇದ್ದೀನಿ. ನಮ್ಮ ಅಧ್ಯಕ್ಷ ಪೀಠದಲ್ಲಿ ಕೊಡ್ತಕ್ಕಂತಹ ನೋಡಿ, ಪೀಠ ಅಂತ ಅಷ್ಟು ನನಗೊಂದು ನೆನಪು ಬರ್ತಾ ಇದೆ, ಹೇಳೇ ಬಿಡ್ತೀನಿ. ನಾವು ಪೀಠಕ್ಕೆ ಮರ್ಯಾದೆ ಕೊಡ್ಬೇಕು, ಪೀಠದ ಮೇಲೆ ಕೂತಿರೋ ವ್ಯಕ್ತಿಗಲ್ಲ. ಈ ತರ ತಿಳ್ಕೊಳ್ಳುವಂತ ವಿಷಯಗಳು ಲೆಕ್ಕದಷ್ಟಿವೆ, ಲೆಕ್ಕದಷ್ಟು. ನೋಡಿ, ಲೆಕ್ಕ ಒಂದು ನೆನಪು ಬರ್ತಾ ಇದೆ ನನಗೆ. ಇವತ್ತು ವಿದ್ಯಾರ್ಥಿಗಳು ಲೆಕ್ಕದ ತುಂಬಾ ವೀಕ್ ಇದಾರಂತ ಎಲ್ಲದರಲ್ಲೂ ಮಾತಾಡ್ತಾ ಇದ್ದಾರೆ. ಮಾತಾಡ್ಲಿಕ್ಕೆ ಒಂದು ನೆನಪತ್ತು. ಇವತ್ತು ಹೋಟೆಲ್ ಕೂತ್ಕೊಂಡು ಯಾರಾದ್ರೂ ಯಾರ ಮೇಲಾದ್ರೂ ಕೂತ್ಕೊಂಡು ಟೀಕೆಗಳು ಮಾಡ್ತಾನೇ ಇದ್ದಾರೆ. ನೋಡಿ, ಹೋಟ್ಲ್ ಒಂದು ವಿಷಯ ನೆನಪತ್ತು. ಇವತ್ತು ಹೋಟ್ಲಲ್ಲಿ ರುಚಿ ಇಲ್ಲ, ಶುಚಿ ಇಲ್ಲ, ಏನೂ ಇಲ್ಲ. ಅದೇ ನಾನು ಎಲ್ಲಿದ್ದೆ, ಹೋಟೆಲ್ ಅಲ್ಲಿ ದೋಸೆ ಎಲ್ಲ ಅದಕ್ಕೆ ಬಂದು ಪೀಠ ನನ್ನ ಬಲಭಾಗದ ಪೀಠಲ್ಲಿ ಎಡಭಾಗದ ಬಲಭಾಗ ಯಾವುದೋ ಒಂದು ಭಾಗ ಒಟ್ಟದ ಪೀಠದಲ್ಲಿ ಕೂತಿರುತ್ತ ಸಾಹಿತ್ಯದಲ್ಲಿ ಅತ್ಯಂತ ಶ್ರೀಮಂತರು. ನೋಡಿ, ಶ್ರೀಮಂತನಿಗೆ ಒಂದು ವಿಚಾರ ಬರ್ತಾ ಇದೆ. ಇವತ್ತು ಶ್ರೀಮಂತರೆಲ್ಲ ಕೆಟ್ಟವರು, ಬಡವರೆಲ್ಲ ಒಳ್ಳೆಯವರು ಅನ್ನೋ ಮಾತು ಬರ್ತಾ ಇದೆ. ಇದು ಕೇವಲ ಸಿನಿಮಾದಲ್ಲಿ ಮಾತ್ರ ಸಾಕು. ಸಿನಿಮಾ ಒಂದು ವಿಷಯ ನೆನಪು ಬರ್ತಾ ಇದೆ, ಹೇಳ್ಬಿಡ್ತೀನಿ. ಇವತ್ತಿನ ಸಿನಿಮಾದಲ್ಲಿ ಯಾವುದೇ ಒಂದು ನೈತಿಕತೆ ಇಲ್ಲ, ಏನೂ ಇಲ್ಲ, ಅನ್ಯಾಯ ಆಗುತ್ತಿಲ್ಲ. ತುಂಬಾ ಈ ತರ ಮಾತುಗಳು ಆಗ್ತಾ ಇದ್ದಾರೆ. ಮಾತು ಅಂದಿದ್ದಕ್ಕೆ ಒಂದು ವಿಷಯ ನೆನಪು, ಮಾತು ಮನೆ ಕೆಡಿಸ್ತು, ತೂತು ಮನೆ ಕೆಡಿಸ್ತು. ಅಂದಾಗೆ ನಾನು ಎಲ್ಲಿದ್ದೆ, ಅಲ್ಲ ಮಾತಿಗೆ ಮೊದಲು ಸಿನಿಮಾ ಅದಕ್ಕೆ ಬಂದು ಅಖಂಡ ಅಲ್ಲ ರೀ.
ಕಾಂತಾರದಲ್ಲಿ ಅದಕ್ಕೆ ಮೊದಲೇ ಹೇಳಿದ್ದೆ ನಾನು. ಪೀಠದಲ್ಲಿ ಕೂತಕ್ಕಂತ ಶ್ರೀಯುತ ವಿಶ್ವನಾಥ ಮೂರ್ತಿಗಳಿಗೆ ಸನ್ಮಾನ ಮಾಡ್ತಾ ಇದ್ದೆ ಅಂತ ಈ ಹೇಳ್ತಾ ನನ್ನ ಭಾಷಣ ಈಗ ಪ್ರಾರಂಭ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ಏನ್ ಸನ್ಮಾನ ಮಾಡ್ತಾ ಇದ್ದೀರಾ, ಇಂಥ ಸನ್ಮಾನಗಳು ದಿನ ಆಗ್ಬೇಕು. ನನ್ನ ಮಾತನ್ನ ಮೇಲಿಂದ ಮೇಲೆ ಕೇಳತಕ್ಕಂತ ಆಸೆ ನಿಮ್ಗಿರ್ಬಹುದು, ಆಕಾಂಕ್ಷೆ ನಿಮ್ಗಿರ್ಬಹುದು, ಆಗ್ರಹ ನಿಮ್ಗಿರ್ಬಹುದು. ಆದ್ರೆ ಇಂಥ ಸಂದರ್ಭದಲ್ಲಿ ಇದು ಮಾತನಾಡೋ ಸಂದರ್ಭ ಅಲ್ಲ. ಆದರೂ ಇಂಥ ಸಂದರ್ಭದಲ್ಲಿ ಕಟ್ಟದಂತಹ ವಿಷಯಗಳನ್ನ, ಗುಟ್ಟದಂತಹ ವಿಷಯಗಳನ್ನ, ಆಕಾಶದಂತಹ ವಿಷಯಗಳನ್ನ ಎಳೆದು ಎಳೆದು ಜಗ್ಗಿ ಜಗ್ಗಿ ಹಿಡಿದು ಮಾತಾಡೋರು, ಉಟ್ಟಾಳರು, ಶುದ್ಧರು ಹಾಗೂ ಕಳ್ಳರು. ಆದ್ರಿಂದ ನಾನು ಹೆಚ್ಚಿನ ಮಾತನಾಡಲ್ಲ, ಯಾಕಂದ್ರೆ ನನಗೆ ಮಾತು ಬೇಕಾಗಿ ಇಷ್ಟೇಳಿ ನನ್ನ ಭಾಷಣ ಪ್ರಾರಂಭ ಮಾಡ್ತೀನಿ. ಓಕೆ, ಈಗ ಹೆಚ್ಚು ಮಾತಾಡೋದು ಬೇಡ, ಟೈಮ್ ಆಗ್ತಾ ಇದೆ. ನಮ್ಮ ಸಾಹಿತಿಗಳು ಅವರಿಗೆ ಸನ್ಮಾನ ಮಾಡ್ತೀವಿ, ಬಹಳ ಸಂತೋಷ ಆಗ್ತಾ ಇದೆ. ಈಗ ಸನ್ಮಾನ ಮಾಡೋಣ. ಎಲೆಕ್ಷನ್ ಕೌಂಟಿಂಗ್ ನಡುವೆನು ಕಾರ್ಮಿಕ ಬಂಧುಗಳೇ, ಒಂದು ವಿಶೇಷವಾದ ಸುದ್ದಿ ಮತ್ತೆ ಸಂತೋಷದ ಸುದ್ದಿ ಏನು ಅಂತಂದ್ರೆ, ಒಂದೇ ಒಂದು ಮತದ ಭಾರಿ ಅಂತರಿಂದ ಬೆಗ್ರಪ್ಪನವರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಈಗ ಅವರಿಗೆ ನಾವು ಸನ್ಮಾನ ಮಾಡ್ತೇವೆ. ಬೆಗ್ರಪ್ಪನವರಿಗೆ ನಮ್ಮ ಸಾಹಿತಿಗಳ ಸನ್ಮಾನ ಮಾಡುವಂತ ಕೇಳ್ಕೊಳ್ತೀವಿ. ದಯವಿಟ್ಟು ವಿಶ್ವನಾಥ ಮೂರ್ತಿಗಳು ನಮ್ಮ ಬೆಗ್ರಪ್ಪನವರಿಗೆ ಸನ್ಮಾನ ಮಾಡಬೇಕು. ಸನ್ಮಾನ ಸಮಾರಂಭದಲ್ಲಿ ಈ ರೀತಿ ಅವಮಾನ ಆಗೋದು ಸಹಜ ಕಣಪ್ಪ. ಆದ್ರೆ ನಿನಗೆ ಈ ತರ ಅವಮಾನ ಆಗ್ಬಾರ್ದು. ಸಮಾಧಾನ ಮಾಡಿ ವಿಶ್ವ, ಅವ್ರು ನಿನಗೆ ಸನ್ಮಾನ ಮಾಡದೇ ಇರೋ ಪರವಾಗಿಲ್ಲ, ನಾನು ನಿನಗೆ ಸನ್ಮಾನ ಮಾಡ್ತೀನಿ. ನೋಡು, ಈ ಶಾಲ ನಮ್ಮ ಶೃಂಗೇರಿ ಗುರುಗಳನ್ನ ನನಗೆ ಗೊತ್ತಿತ್ತು. ಅದೇ ಶಾಲ ನಾನು ನಿನಗೆ ಇವತ್ತು ಓದಿಸ್ತಾ ಇದ್ದೀನಿ, ಸನ್ಮಾನ ಮಾಡ್ತಾ ಇದ್ದೀನಿ. ಇದು ಸನ್ಮಾನ, ಇದು ಪವಿತ್ರವಾದ ಸನ್ಮಾನ. ಬೇಜಾರು ಮಾಡ್ಕೋಬೇಡ, ಸಮಾಧಾನ ಮಾಡಿ. ನಿನಗೆ ಸನ್ಮಾನ ಖಂಡಿತ ಸಿಗುತ್ತೆ.